ಓಕೆ. ಹಲೋ ಮಕ್ಕಳೇ, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ದ ಕ್ಲಾಸ್. ಸೊ ಇವತ್ ನಾವು ಯಾವ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಸೊ ಎಲ್ರದ್ದು ಊಟ ಆಯ್ತಾ? ಊಟ ಆಯ್ತು ಅಲ್ವಾ? ಓಕೆ. ಇದೇ ಜೋಶ್ನೊಂದಿಗೆ ನಾವ್ ಇವತ್ತೇನ್ ಮಾಡೋಣ, ಇವತ್ತಿನ ಒಂದು ತರಗತಿಯನ್ನ ಪ್ರಾರಂಭ ಮಾಡೋಣ. ಯಾವ ಒಂದು ಟಾಪಿಕ್ ಅನ್ನ, ಯಾವ ಒಂದು ಅಧ್ಯಾಯವನ್ನ ಇವತ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ, ಸೊ ಮಕ್ಕಳೇ ಇವತ್ ನಾವೇನ್ ಮಾಡ್ತಾ ಇದ್ದೀವಿ, ನಿರ್ದೇಶಾಂಕ ರೇಖಾಗಣಿತ ಅನ್ನುವಂತ ಒಂದು ಅಧ್ಯಾಯವನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಸ್, ಯಾವ ಒಂದು ಅಧ್ಯಾಯ? ನಿರ್ದೇಶಾಂಕ ರೇಖಾಗಣಿತ. ಸೊ ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಮ್ಗೆ ಹಲವಾರು ರೀತಿಯ ಕಾನ್ಸೆಪ್ಟ್ಸ್ ಅನ್ನ ನೋಡ್ತೀವಿ ಮತ್ತು ಇದು ಪರೀಕ್ಷೆಯ ದೃಷ್ಟಿಯಿಂದಲೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್. ಇದ್ರ ಮೇಲೆ ನಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲೂ ಕೇಳ್ತಾರೆ, 1 ಅಂಕದಲ್ಲೂ ಕೇಳ್ತಾರೆ, 2 ಅಂಕದಲ್ಲಿನೂ ಕೇಳ್ತಾರೆ, 3-4 ಅಂಕಗಳಲ್ಲಿನೂ ಕೇಳ್ತಾರೆ. ಓಕೆ, ಸೊ ಎಲ್ಲಾ ಅಂಕಗಳಿಗೂ ಕೇಳುವಂತಹ ಒಂದು ಟಾಪಿಕ್ ನಮ್ಗಿದು. ಹಾಗಾದ್ರೆ ನಿರ್ದೇಶಾಂಕ ರೇಖಾಗಣಿತವನ್ನ ನಾವು ತಿಳಿಬೇಕಂತಂದ್ರೆ ಮೊದಲು ನಮ್ಗೆ ಏನ್ ಗೊತ್ತಿರ್ಬೇಕು? ಮೊದಲು ನಮ್ಗೆ ಒಂದೇ ನಿಮಿಷ, ಓಕೆ, ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಎಸ್, ಮೊದಲು ನಮ್ಗೆ ಏನ್ ಗೊತ್ತಿರ್ಬೇಕು? ನಿರ್ದೇಶಾಂಕ ರೇಖಾಗಣಿತವನ್ನ ತಿಳಿಬೇಕಂತಂದ್ರೆ ಮೊದಲು ನಮ್ಗೆ ಅಕ್ಷಗಳ ಪರಿಚಯ ಇರ್ಬೇಕು. ಹೌದಾ? ಅಕ್ಷಗಳು ಅಂತಂದ್ರೆ ಯಾವ್ಯಾವ ಅಕ್ಷಗಳಿದೆ? ಸೊ ನಾವು ಗ್ರಾಫ್ ಅನ್ನ ಹಾಕ್ಬೇಕಂದ್ರೆ, ನಕ್ಷೆಯನ್ನ ಹಾಕ್ಬೇಕಾದ್ರೆ ನಮಗೆ 2 ರೀತಿಯ ಅಕ್ಷಗಳು ಸಿಗ್ತವೆ. ಯಾವ್ಯಾವ ಅಕ್ಷಗಳು ಹಾಗಾದ್ರೆ? ಸೊ ನಮ್ಗೆಲ್ಲಾ ಗೊತ್ತಿದೆ, ಅಡ್ಡವಾಗಿರುವಂತಹ ರೇಖೆಗೆ ನಾವೇನಂತ ಕರಿತೀವಿ? ಎಕ್ಸ್ ಅಕ್ಷ ಅಂತ ಕರಿತೀವಿ. ಲಂಬವಾಗಿರುವ ರೇಖೆಗೆ ಏನಂತ ಕರಿತೀವಿ? ವಾಯ್ ಅಕ್ಷ ಅಂತ ಕರಿತೀವಿ. ಎಸ್ ಓಕೆ. ಸೊ ಅಡ್ಡವಾಗಿರುವಂತಹ ರೇಖೆಗೆ ನಾವೇನಂತ ಕರಿತೀವಿ? ಎಕ್ಸ್ ಅಕ್ಷ ಅಂತ ಕರಿತೀವಿ. ಮತ್ತೆ ಲಂಬವಾಗಿರುವ ರೇಖೆಗೆ ನಾವೇನಂತ ಕರಿತೀವಿ? ವಾಯ್ ಅಕ್ಷ ಅಂತ ಕರಿತೀವಿ. ಅದ್ ನಮ್ಗೆಲ್ಲ ಗೊತ್ತಿರುವಂತಹದ್ದು, ಹೌದಲ್ವಾ? ಸೊ ನೀವು ಅಡ್ಡವಾಗಿ ಒಂದು ರೇಖೆಯನ್ನ ಎಳೆದ್ರೆ ಇದನ್ನ ನಾವು ಎಕ್ಸ್ ಅಕ್ಷ ಅಂತ ಕರಿತೀವಿ. ಮತ್ತೆ ಲಂಬವಾಗಿ ಒಂದು ರೇಖೆಯನ್ನ ಎಳೆದ್ರೆ ಇದನ್ನ ನಾವೇನಂತ ಕರಿತೀವಿ? ವಾಯ್ ಅಕ್ಷ ಅಂತ ಕರಿತೀವಿ. ಇದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ. ಎಲ್ಲಿ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಗಳು ಸಂಧಿಸುತ್ತವೆ ಆ ಒಂದು ಬಿಂದುವಿಗೆ ನಾವು ಒರಿಜಿನ್ ಅಂತ ಕರಿತೀವಿ, ಅಥವಾ ಇದನ್ನ ನಾವೇನಂತ ಕರಿತೀವಿ? ಮೂಲ ಬಿಂದು ಅಂತ ಕರಿತೀವಿ, ಹೌದಲ್ವಾ? ಮೂಲ ಬಿಂದು ಅಥವಾ ಇದನ್ನ ಒರಿಜಿನ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಎಕ್ಸ್ ಓ ಎಕ್ಸ್ ಡ್ಯಾಶ್, ವೈ ಓ ವೈ ಡ್ಯಾಶ್. ಹಾಗಾದ್ರೆ ಒಂದು ನಕ್ಷೆಯನ್ನ ಹಾಕ್ಬೇಕಂದ್ರೆ ನಮ್ಗೆ ಇಷ್ಟು ಪರಿಕಲ್ಪನೆಗಳು ಗೊತ್ತಿರ್ಬೇಕು. ಮತ್ತಿನ್ನು ಮುಂದುವರೆದು ನಿಮ್ಗೆ ಏನ್ ಗೊತ್ತಿರ್ಬೇಕು? ಇದು 1ನೇ ಚತುರ್ಥಕ, ಇದು 2ನೇ ಚತುರ್ಥಕ, ಇದು 3ನೇ ಚತುರ್ಥಕ, ಹೌದಲ್ವಾ? ಇದು 4ನೇ ಚತುರ್ಥಕ. ಸೊ ಇಲ್ಲಿ ನಿಮ್ಗೆ ಎಕ್ಸ್ ಅಕ್ಷ 0ಇಂದ ಈ ಕಡೆ ಬಂದ್ರೆ ಎಲ್ಲಾ ವ್ಯಾಲ್ಯೂಸ್ ಪಾಸಿಟಿವ್ ಆಗಿರತ್ತೆ. ಸೊ ಮೇಲೆ ಹೋದ್ರೆ ಇಲ್ಲೂ ಕೂಡ ಪಾಸಿಟಿವ್ ಆಗಿರತ್ತೆ. ಇಲ್ಲಿ ಬಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಅನ್ನ ನೋಡ್ತೀರಾ. ಸೊ ಇಲ್ಲಿ ಬಂದ್ರು ಕೂಡ ಓದಿಂದ ಕೆಳಗಡೆ ಬಂದ್ರು ಕೂಡ ನೀವು ಋಣಾತ್ಮಕ ಸಂಖ್ಯೆಗಳನ್ನ ನೋಡ್ತೀರಾ, ಹೌದಾ? ಇಷ್ಟು ನಮಗೆ ಒಂದು ನಕ್ಷೆಯ ಬಗ್ಗೆ ಪರಿಚಯ ಇರಬೇಕಾದಂತಹ ಒಂದು ಅಂಶ. ಈಗ ನಾವು ಟಾಪಿಕ್ ಹೆಸರೇನಿದೆ ನಮ್ಗೆ? ನಿರ್ದೇಶಾಂಕ ರೇಖಾಗಣಿತ. ಸೊ ನಿರ್ದೇಶಾಂಕಗಳು ಅಂತಂದ್ರೆ ಏನು ಅದ್ ನಮ್ಗೆ ಗೊತ್ತಿರ್ಬೇಕಲ್ವಾ? ನಿರ್ದೇಶಾಂಕಗಳು ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ನನಗೆ ಒಂದು ಎಕ್ಸ್ ಅಕ್ಷ ಇದೆ, ಒಂದು ವಾಯ್ ಅಕ್ಷ ಇದೆ. ಸೊ ಇದು ಎಕ್ಸ್ ಅಕ್ಷ, ಇದು ಓ, ಇದು ಎಕ್ಸ್ ಡ್ಯಾಶ್. ಓಕೆ, ಇದು ವಾಯ್ ಓ ವೈ ಡ್ಯಾಶ್, ರೈಟ್? ಸೊ ಇವಾಗ ನಾನೇನ್ ಹೇಳ್ತೀನಿ, ಇಲ್ಲಿ ಒಂದು ಬಿಂದು ಇದೆ. ಓಕೆ, ಸೊ ಈಗ ನಾನು ಸಂಖ್ಯಾ ರೇಖೆಯನ್ನ ತಗೊಂಡು ನಿಮ್ಗೆ ಇದು 0, ಇದು +1, +2, +3 ಅಂತ ಇದೆ. ಇದು ಒಂದು ಸಂಖ್ಯಾ ರೇಖೆ. -1, -2, -3 ಅಂತ ಇದೆ. ಸೊ ನಾನೇನಾದ್ರೂ ನಿಮ್ಗೆ +1 ಎಲ್ಲಿ ಬರುತ್ತೆ ಅಂದ್ರೆ ನೀವು ಈಸಿಯಾಗಿ ತೋರಿಸ್ತೀರಾ, ಮಿಸ್ ಅದು ಎಕ್ಸ್ ಇಲ್ಲಿ ಬರುತ್ತೆ ಅಂತ ತೋರಿಸ್ತೀರಾ. ಸೊ +3 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸೊ -2 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಹಾಗೆ ನಾನೇನ್ ಮಾಡ್ತೀನಿ, ಸಂಖ್ಯಾ ರೇಖೆಯ ಮೇಲೆ ಅಲ್ಲ, ಸಂಖ್ಯಾ ರೇಖೆಯ ಬಿಟ್ಟು ಇಲ್ಲೇನಾದ್ರೂ ಬೇರೆ ಭಾಗದಲ್ಲಿ ನಾನೇನಾದ್ರೂ ಒಂದು ಬಿಂದುವನ್ನ ಗುರುತಿಸಿದ್ರೆ, ಓಕೆ, ಅವಾಗ ನೀವೇನ್ ಹೇಳ್ತೀರಾ? ಇದನ್ನ ನಾನು ಪಿ ಅಂತ ಕರಿತೀನಿ.
ಈ ಬಿಂದುವಿನ ನಿರ್ದೇಶಾಂಕಗಳು ಏನು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಈ ಬಿಂದು ಎಲ್ಲಿದೆ ಅಂತ ಕೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್, ಇದು ನಿಮ್ಮ ಮನೆಯಿಂದ ಇದು ಶಾಲೆ ಇದೆ. ಸೊ ಮನೆಯಿಂದ ಶಾಲೆ ಎಷ್ಟು ದೂರದಲ್ಲಿದೆ? ಸೊ ನೀವು ಈ ರೂಟ್ ಇಂದ ಬಂದ್ರೆ ಇಲ್ಲಿಂದ ಇಲ್ಲಿ ನೋಡ್ತೀರಾ, ಈ ರೂಟ್ ಇಂದ ಹಿಂಗೂ ಹೋಗ್ಬಹುದು, ಇಲ್ಲಿಂದ ಇದು ಎಷ್ಟು ಡಿಸ್ಟೆನ್ಸ್ ಅಲ್ಲಿದೆ ಅಂತ ಹೇಳ್ತಿರಲ್ಲ. ಹಾಗಾಗಿ ನಾವು ಪಿ ಅಂತ ಕರೆದ್ರೆ ಈ ಪಿ ಬಿಂದು ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿದೆ, y ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅನ್ನೋದನ್ನ ನಾವ್ ಹೇಳ್ತೀವಲ್ಲ, ಅದು ನಮ್ಗೆ ಏನಂತ ಕರಿತೀವಿ? ನಿರ್ದೇಶಾಂಕಗಳು. ಸೊ ಫಾರ್ ಎಕ್ಸಾಂಪಲ್, 1 2 3, ಓಕೆ, +1 +2 +3 ಅಂತ ಇದೆ. ಇಲ್ಲಿ ನಮ್ಗೆ ನೀವು ಈ ಬಿಂದುವನ್ನ ನೀವು ಕೆಳಭಾಗದಲ್ಲಿ ನೋಡ್ತಾ ಬಂದ್ರೆ ಅದು 3ಕ್ಕೆ ಬಂತು ಅಂತ ತಿಳ್ಕೊಳ್ರಿ. ಎಕ್ಸ್ ಅಕ್ಷದಲ್ಲಿ, y ಅಕ್ಷದಲ್ಲಿ 3 ಅಂತ ತಿಳ್ಕೊಳ್ರಿ. ಅವಾಗ ನಿಮಗೆ ಪಿ ನ ನಿರ್ದೇಶಾಂಕಗಳು ಏನಾಗತ್ತೆ? 3 3 ಆಗತ್ತೆ. ಹೌದಲ್ವಾ? ಯಾವಾಗ ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ನಾವು ನಿರ್ದೇಶಾಂಕಗಳನ್ನ ಹೇಗ್ ಬರಿತೀವಿ? PXY ಅಂತ ಬರಿತೀವಿ. ಮೊದಲು ನಾವು ಎಕ್ಸ್ ನ ಬೆಲೆಯನ್ನ ಬರಿತೀವಿ, ಆಮೇಲೆ y ನ ಬೆಲೆಯನ್ನ ಬರಿತೀರಾ. ಸೊ ಎಕ್ಸ್ ಬೆಲೆ ಏನಿದೆ ಇಲ್ಲಿ? 3 ಇದೆ, y ಬೆಲೆ 3 ಇದೆ. ಹಾಗಾಗಿ ಪಿ ನ ನಿರ್ದೇಶಾಂಕಗಳು ಅಂತಂದ್ರೆ ಏನಂತ ಹೇಳ್ತೀರಾ? 3 3 ಅಂತ ಹೇಳ್ತೀರಾ. ಹೌದಾ? ಇಷ್ಟು ನಮ್ಗೆ ಗೊತ್ತಿರ್ಬೇಕಾಗಿತ್ತು. ಇನ್ನೊಂದು ನಿರ್ದೇಶಾಂಕ ರೇಖಾಗಣಿತ ಅಂತ ನಾವು ಹೇಳ್ತೀವಿ. ಸೊ ಈ ನಿರ್ದೇಶಾಂಕ ರೇಖಾಗಣಿತ ಅಂದ್ರೆ ಇಲ್ಲಿ ನಾವು ಬೀಜಗಣಿತವನ್ನ ರೇಖಾಗಣಿತದ ಜೊತೆಗೆ ಸೇರಿಸಿ ಕಲಿತೀವಿ. ಹೌದಾ? ಸೊ ನಿಮ್ಗೆ ಮುಂದೆ ಎಕ್ಸಾಂಪಲ್ಸ್ ಅನ್ನ ಬಿಡಿಸುವಾಗ ಗೊತ್ತಾಗತ್ತೆ. ನೀವೀಗಾಗ್ಲೇ ಇದನ್ನ ತಿಳ್ಕೊಂಡಿದ್ದೀರಾ. ಸೊ ಬೀಜಗಣಿತವನ್ನ ರೇಖಾಗಣಿತದ ಜೊತೆಗೆ ಸೇರಿಸಿ ನಾವು ಅಧ್ಯಯನ ಮಾಡೋದನ್ನ ನಾವು ನಿರ್ದೇಶಾಂಕ ರೇಖಾಗಣಿತ ಅಂತ ಕರಿತೀವಿ. ಹೌದಲ್ವಾ? ಸೊ ಎಕ್ಸ್ ವೈ ಅಂದ್ರೆ ನೀವೆಲ್ಲಿ ಯೂಸ್ ಮಾಡ್ತೀರಾ? ಹೆಚ್ಚಾಗಿ ಇದನ್ನ ನಾವು ಎಕ್ಸ್ ನ ಬೆಲೆ, y ನ ಬೆಲೆ ಅಂದ್ರೆ ಬೀಜಗಣಿತದಲ್ಲಿ ಯೂಸ್ ಮಾಡ್ತೀರಾ. ಸೊ ಬೀಜಗಣಿತ ಮತ್ತು ರೇಖಾಗಣಿತವನ್ನ ಒಟ್ಟಾಗಿ ಕಲಿಯೋದು ನಿರ್ದೇಶಾಂಕ ರೇಖಾಗಣಿತ. ಓಕೆ, ಸೊ ಬಹಳ ಡೀಟೇಲ್ ಬೇಡ. ಈ ಟಾಪಿಕ್ ಗೆ ಏನ್ ಸಂಬಂಧಪಟ್ಟಿದೆ ನೋಡೋಣ. ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ಯಾವ ಒಂದು ಅಂಶಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ? ದೂರ ಸೂತ್ರವನ್ನ ಅಧ್ಯಯನ ಮಾಡ್ತೀವಿ. ಹೌದಲ್ವಾ? ದೂರ ಸೂತ್ರ. ಸೊ ದೂರ ಸೂತ್ರ ಅಂತಂದ್ರೆ ಏನ್ ಹೇಳುತ್ತೆ ನಮ್ಗೆ? ದೂರ ಸೂತ್ರ ಇದು ನಮ್ಗೆ ಮುಖ್ಯವಾಗಿ ನಾವು ಮೊದಲು ಕಲಿಯೋದು ದೂರ ಸೂತ್ರ. ಸೊ ದೂರ ಅಂತಂದ್ರೆ ಏನು? ಸಿಂಪಲ್ ಆಗಿ ನೋಡೋದಾದ್ರೆ ಇಲ್ಲಿ ಒಂದು ಎ ಬಿಂದು ಇದೆ, ಇಲ್ಲಿ ಒಂದು ಬಿ ಬಿಂದು ಇದೆ. ಎ ಬಿಂದುವಿನಿಂದ ಬಿ ಬಿಂದುವಿಗಿರುವ ದೂರವನ್ನ ನೀವು ಕಂಡು ಹಿಡಿಬೇಕು. ಸೊ ನಾವೇನ್ ಹೇಳ್ತೀನಿ? ಎ ಬಿಂದುವಿನ ನಿರ್ದೇಶಾಂಕಗಳು x1 y1 ಆಗಿರಲಿ, ಬಿ ಬಿಂದುವಿನ ನಿರ್ದೇಶಾಂಕ x2 y2 ಆಗಿರಲಿ. ಸೊ y2 ಬೇಡ, ಇಲ್ಲಿ x1 y1 ಅಷ್ಟೇ ತಗೊಳ್ಳೋಣ. ಒಂದ್ ನಿಮಿಷ. ಸೊ ಸಿಂಪಲ್ ಮಾಡೋಣ. ಓಕೆ, ಎ ದಿಂದ ಬಿಗಿದೆ, ನಾವೇನ್ ಹೇಳ್ತೀವಿ? x1 ನ ಬೆಲೆ, ಎ ನ ಬೆಲೆ x1 ಆಗಿರಲಿ, ಬಿ ನ ಬೆಲೆ x2 ಆಗಿರಲಿ. ಸೊ ಎ ದಿಂದ ಬಿ ಗೆ ಎಷ್ಟು ದೂರ ಇದೆ ಅಂತ ಕೇಳಿದ್ರೆ ನೀವೇನ್ ಮಾಡ್ತೀರಾ? x2 - x1 ಮಾಡ್ತೀರಾ. ಸೊ ನಿಮ್ಗೆ ದೂರ ಸಿಗುತ್ತೆ. ಹೌದಾ? ಇದು ಸಿಂಪಲ್ ಆಗಿ ಮಾಡೋದು. ಇಲ್ಲಿ ನೋಡಿ, ಎರಡು ಬಿಂದುಗಳ ನಡುವಿನ ದೂರವನ್ನ ಹೇಗೆ ಕಂಡುಹಿಡಿತೀವಿ? ಎಕ್ಸ್ ಅಕ್ಷದ ಮೇಲೆ ಅಥವಾ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯ ಮೇಲಿನ ಎರಡು ಬಿಂದುಗಳ ನಡುವಿನ ದೂರ ಏನ್ ಹೇಳುತ್ತೆ? x2 - x1. ಇದು ನಿಮ್ಗೆ ಯಾವಾಗ ಎಕ್ಸ್ ಅಕ್ಷದ ಮೇಲೆ ಅಥವಾ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿದ್ದಾಗ x2 - x1 ಬರುತ್ತೆ. ಹಾಗೆ y ಅಕ್ಷದ ಮೇಲೆ ಅಥವಾ y ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯ ಮೇಲಿನ ಎರಡು ಬಿಂದುಗಳ ನಡುವಿನ ದೂರ. ಈಗ ನಮ್ಮ ರೇಖೆ ಏನಾದ್ರೂ ಹೀಗಿತ್ತು ಅಂತ ತಿಳ್ಕೊಳ್ಳಿ. ಓಕೆ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ಇದನ್ನ ನಾವು ಏನಂತ ತಿಳ್ಕೊಳ್ಳೋಣ? y2, ಇದು y1 ಅಂತ ಕರೆಯೋಣ, ಇದನ್ನ y2 ಅಂತ ಕರೆಯೋಣ. y ಅಕ್ಷಕ್ಕೆ ಸಮಾಂತರವಾಗಿ ಅಂದ್ರೆ ಇದು y ಅಕ್ಷಕ್ಕೆ ಸಮಾಂತರವಾಗಿ ಅಥವಾ y ಅಕ್ಷದ ಮೇಲೆ ಇದ್ರೆ ಅವಾಗ ದೂರ ಏನ್ ಬರುತ್ತೆ? y2 - y1 ಮಾಡ್ತೀರಾ. ಸೊ ನಮ್ಗೇನ್ ಬೇಕು? ದೂರ ಸೂತ್ರ. ಈಗ ನಮ್ಮ ಬಿಂದು ಎ ದಿಂದ ಬಿ ವರೆಗೂ ಇದೆ. ಅವಾಗ ನಾವೇನ್ ಮಾಡ್ತೀವಿ? x1 y1 ಆಗಿರಲಿ ನಿರ್ದೇಶಾಂಕಗಳು, ಬಿ ನ ನಿರ್ದೇಶಾಂಕ x2 y2 ಆಗಿರಲಿ, ಎಕ್ಸ್ ಅಕ್ಷದ ಮೇಲೂ ಇಲ್ಲದ ಅಥವಾ y ಅಕ್ಷದ ಮೇಲೂ ಇಲ್ಲದ ಅಥವಾ ಅವೆರಡಕ್ಕೂ ಸಮಾಂತರವಾಗಿಯೂ ಅಲ್ಲದ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಬೇಕಂದ್ರೆ ಅವಾಗ ದೂರ ಸೂತ್ರವನ್ನ ಬಳಸ್ತೀರಾ. ದೂರ ಸೂತ್ರ ಏನ್ ಹೇಳುತ್ತೆ? D = square root of x2 - x1 whole square plus y2 - y1 whole square. ಹೌದಾ? ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾ. ಓಕೆ, ಸೊ ದೂರ ಸೂತ್ರ ಏನ್ ಹೇಳುತ್ತೆ? x2 - x1 whole square plus y2 - y1 whole square. ಇದು ದೂರದ ಸೂತ್ರ. ಮೂಲ ಬಿಂದುವಿನಿಂದ ಸಮತಲದ ಮೇಲಿರುವ ಮತ್ತೊಂದು ಬಿಂದುವಿಗೆ ಇರುವಂತಹ ದೂರ
ಅವಾಗ ಇದನ್ನ ನಿಮ್ಗೆ ಹಲವಾರು ಬಾರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಓಕೆ, ಮೂಲ ಬಿಂದುವಿನಿಂದ ಸಮತಲ ಅಂದ್ರೆ ಮೂಲ ಬಿಂದು ಎಲ್ಲಿದೆ? 0, 0 ಇಲ್ಲಿದೆ. ಸೊ ಮೂಲ ಬಿಂದು ಒರಿಜಿನ್ ಇಲ್ಲಿದೆ. ಇಲ್ಲಿಂದ ನೀವೇನಾದ್ರೂ ಕಂಡುಹಿಡಿಬೇಕಂತಂದ್ರೆ ಅವಾಗ x² ಪ್ಲಸ್ y² ಆಗತ್ತೆ. ಓಕೆ, ಎಸ್, ಇದು ನೆನ್ಪಿಟ್ಕೊಡ್ರಿ. √(x² ಪ್ಲಸ್ y²). ಯಾವಾಗ ಮೂಲ ಬಿಂದುವಿನಿಂದ ಸಮತಲದ ಮೇಲಿರುವ ಮತ್ತೊಂದು ಬಿಂದುವಿಗೆ ಇರುವಂತಹ ದೂರ √(x² ಪ್ಲಸ್ y² ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ನಾವು ಮುಖ್ಯವಾಗಿ ಇದರಲ್ಲಿ ಕಲಿಯೋದೇನಪ್ಪಾ ಅಂತಂದ್ರೆ ಈ ಒಂದು ಅಧ್ಯಾಯದಲ್ಲಿ ಭಾಗ ಪ್ರಮಾಣ ಸೂತ್ರ. ಸೊ ಭಾಗ ಪ್ರಮಾಣ ಸೂತ್ರ ಅಂದ್ರೆ ಏನ್ ಹೇಳತ್ತೆ? ಭಾಗ ಪ್ರಮಾಣ ಅಂದ್ರೆ ಈಗ ಇಲ್ಲಿ ಎ ಮತ್ತು ಬಿ ಇದೆ. ಸಿಂಪಲ್ ಆಗಿ ಹೇಳೋದಾದ್ರೆ ಎ ಮತ್ತು ಬಿ ಅಂತ ಎರಡು ಬಿಂದುಗಳಿವೆ. ಸೊ ನೀವು ಎ ದಿಂದ ಬಿ ವರೆಗೂ ಏನ್ ಮಾಡ್ಬೇಕು? ದೂರವನ್ನ ಕಂಡುಹಿಡಿಬೇಕು. ಬಟ್ ನಾವೇನ್ ಹೇಳ್ತೀವಿ? ಎ ನ ಮಧ್ಯಭಾಗದಲ್ಲಿ ಒಂದು ಬಿಂದು ಇದೆ. ಸಿ, ಇದು ನಿಮ್ಮ ಮನೆ ಅಂತ ತಿಳ್ಕೊಡ್ರಿ. ಇದು ನಿಮ್ಮ ಮನೆ, ಇದು ನಿಮ್ಮ ಶಾಲೆ. ಹೌದಾ? ಇದು ನಿಮ್ಮ ಶಾಲೆ ಅಂದ್ರೆ ನೀವು ಮನೆಯಿಂದ ಶಾಲೆಗೆ ಹೋಗುವಾಗ ಮಧ್ಯಭಾಗದಲ್ಲಿ ಒಂದು ಚಾಕ್ಲೇಟ್ ಅಂಗಡಿನೋ ಅಥವಾ ಒಂದೇನೋ ಚಾಟ್ ಸೆಂಟರ್ ಸಿಗತ್ತೆ ನಿಮ್ಗೆ. ಚಾಕ್ಲೇಟ್ ಅಂಗಡಿ ಸಿಗತ್ತೆ ನಿಮ್ಗೆ. ಆಗ ಚಾಕ್ಲೇಟ್ ಅಂಗಡಿಯನ್ನ ನಾನು ಪಿ ಅಂತ ಕರಿತೀನಿ, ಈ ಶಾಲೆಯನ್ನ ಬಿ ಅಂತ ಕರೆಯೋಣ, ನಿಮ್ಮ ಮನೆಯನ್ನ ಎ ಅಂತ ಕರೆಯೋಣ. ಸೊ ನಿಮ್ಮ ಮನೆಯಿಂದ ಶಾಲೆಗೆ ಹೋಗುವಾಗ ಮಧ್ಯಭಾಗದಲ್ಲಿ ಒಂದು ಶಾಪ್ ಸಿಗತ್ತೆ ನಿಮ್ಗೆ. ಚಾಕ್ಲೇಟ್ ತಗೋಬೇಕು ಅಂತ ನಿಂತ್ಕೋತೀರಾ. ಸೊ ಚಾಕ್ಲೇಟ್ ಶಾಪ್ ಏನ್ ಸಿಗತ್ತೆ, ಈ ಒಂದು ಚಾಕ್ಲೇಟ್ ಅಂಗಡಿಗೆ ಪಿ ಅಂತ ಕರೆಯೋಣ. ಸೊ ಈ ಪಿ ಏನ್ ಮಾಡತ್ತೆ? ಎ ಮತ್ತು ಬಿ ಅನ್ನ ಒಂದು ಅನುಪಾತದಲ್ಲಿ ಡಿವೈಡ್ ಮಾಡತ್ತೆ. ಹೌದಾ? ನೀವು ಎ ದಿಂದ ಪಿ ವರೆಗೂ ಎಷ್ಟು ದೂರ ಇದೆ ಅಂತ ನೋಡ್ತೀರಾ, ಪಿ ದಿಂದ ಬಿ ವರೆಗೂ ಎಷ್ಟು ದೂರ ಇದೆ ಅಂತ ನೋಡ್ತೀರಾ. ಸಿ ಫಾರ್ ಎಕ್ಸಾಂಪಲ್ ಎ ದಿಂದ ಬಿ ವರೆಗೂ ಏನಾದ್ರೂ ನೀವು 4 ಕಿಲೋಮೀಟರ್ ಹೋಗ್ಬೇಕು ಅಂತ ತಿಳ್ಕೊಡ್ರಿ. ಅವಾಗ ನೀವೇನ್ ಮಾಡ್ತೀರಾ? ಇಲ್ಲಿಂದ ಇಲ್ಲಿ 2 ಕಿಲೋಮೀಟರ್ ಬರ್ತೀರಾ. ಸೊ ಸುಸ್ತಾಗಿರತ್ತೆ. ಅವಾಗ ನೀವೇನ್ ಮಾಡ್ತೀರಾ? ನಿಂತ್ಕೋತೀರಾ, ನೀರ್ ಕುಡಿತೀರಾ. ನೀರ್ ಕುಡ್ದು ಏನ್ ಮಾಡ್ತೀರಾ? ಸೊ ಬಹಳ ಹಸಿವೆ ಆಗಿದೆ, ಒಂದ್ ಚಾಕ್ಲೇಟ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ತೀರಾ. ಸೊ ಇಲ್ಲಿ ನಿಂತ್ಕೊಂಡು ಒಂದು ಚಾಕ್ಲೇಟ್ ತಗೋತೀರಾ. ಆವಾಗ ನೀವೇನ್ ಯೋಚನೆ ಮಾಡ್ತೀರಾ? ಸೊ ನಮ್ಮ ಮನೆಯಿಂದ ಚಾಕ್ಲೇಟ್ ಶಾಪ್ ವರೆಗೂ 2 ಕಿಲೋಮೀಟರ್ ದೂರ ನಾನು ಬಂದ್ಬಿಟ್ಟಿದೀನಿ. ಈಗ ಚಾಕ್ಲೇಟ್ ಶಾಪ್ ಇಂದ ಶಾಲೆಗೆ ಹೋಗ್ಬೇಕಂದ್ರೆ ನಾನು ಎಷ್ಟು ಹೋಗ್ಬೇಕು? ಮತ್ತೆ ನಾನು 2 ಕಿಲೋಮೀಟರ್ ದೂರ ಹೋಗ್ಬೇಕು ಅಂತ ನೀವ್ ಅನ್ಕೋತೀರಾ. ಹೌದಲ್ವಾ? ಒಟ್ಟು ದೂರ 4 ಕಿಲೋಮೀಟರ್ ಇದೆ. ಎ ದಿಂದ ಬಿ ವರೆಗೂ 4 ಕಿಲೋಮೀಟರ್ ಇರೋದನ್ನ ಈ ಪಿ ಬಿಂದು ಏನ್ ಮಾಡತ್ತೆ? ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಡಿವೈಡ್ ಮಾಡತ್ತೆ. ಇಲ್ಲಿಂದ ಇಲ್ಲಿವರೆಗೂ 2 ಕಿಲೋಮೀಟರ್, ಇಲ್ಲಿಂದ ಇಲ್ಲಿವರೆಗೂ 2 ಕಿಲೋಮೀಟರ್. ಹೌದಾ? ಸೊ ಈ ನಿರ್ದಿಷ್ಟ ಅನುಪಾತದಲ್ಲಿ ಅನ್ನೋದನ್ನ ನಾವು MN ಅಂತ ತಗೋಬಹುದು, ಅಥವಾ M1 M2 ಅಂತ ಆದ್ರೂ ತಗೋಬಹುದು. ಸೊ ಈಗ ನಾವು MN ಅಂತಾದ್ರೂ ತಗೊಳ್ರಿ. ಈ ಅನುಪಾತ ಅಂದ್ರೆ ಈ 2 ಕಿಲೋಮೀಟರ್ನ M ಅಂತ ತಗೊಳ್ಳೋಣ, ಈ 2 ಕಿಲೋಮೀಟರ್ನ N ಅಂತ ತಗೊಳ್ಳೋಣ. ಸೊ ಅನುಪಾತ ಅಂದಾಗ ನೀವ್ ಹೇಗ್ ಬರೀತೀರಾ? 2:2. ಓಕೆ, ಹೌದಲ್ವಾ? M:N. ಈ ಪಿ ಬಿಂದು ಎ ಬಿ ಯನ್ನ M ಮತ್ತು N ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳ್ತೀವಿ. ಆವಾಗ ಎ ನ ನಿರ್ದೇಶಾಂಕಗಳೇನಾಗಿರುತ್ತೆ? x1 y1 ಬಿ x2 y2 ಬಿಂದುಗಳನ್ನು ಸೇರಿಸುವ ರೇಖೆಯನ್ನ ಪಿ ಬಿಂದು M ಅನುಪಾತ N ಅಥವಾ M:N ಅಂತ ಓದ್ತೀವಿ ಅದನ್ನ. ಹೌದಾ? M ಅನುಪಾತ N ದಲ್ಲಿ ವಿಭಾಗಿಸಿದರೆ ಪಿ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರುತ್ತೆ? ಈಗ ನಮ್ಗೆ ಎ ದಿಂದ ಬಿ ವರೆಗೂ ಹೋಗ್ತೀವಿ. ಈ ಪಿ ಬಿಂದುವಿನ ನಿರ್ದೇಶಾಂಕ ಬೇಕು ನಮ್ಗೀಗ. PXY ಅಂತ ಇದೆ ಅಲ್ಲ, ಈ ಪಿ ಬಿಂದುವಿನ ನಿರ್ದೇಶಾಂಕಗಳು ಬೇಕು. ಎ ನ ನಿರ್ದೇಶಾಂಕಗಳು x1 y1 ಆಗಿರಲಿ, ಬಿ ನ ನಿರ್ದೇಶಾಂಕಗಳು x2 y2 ಆಗಿರಲಿ. ಸೊ ನಮ್ಗೇನ್ ಬೇಕು? ಪಿ ನ ನಿರ್ದೇಶಾಂಕಗಳು ಬೇಕಂದಾಗ ನೀವೇನ್ ಮಾಡ್ತೀರಾ? ಸೂತ್ರ ಇದೆ, ನಿಮ್ಗೆ ಗೊತ್ತಿದೆ ಯಾವ ತರ ಡಿರೈವ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿದೆ. M1 x2 ಪ್ಲಸ್ M2 x1 ಡಿವೈಡೆಡ್ ಬೈ M1 ಪ್ಲಸ್ M2, M1 y2 ಪ್ಲಸ್ M2 y1 ಡಿವೈಡೆಡ್ ಬೈ M1 ಪ್ಲಸ್ M2. ಸೊ ನಾವ್ ಇದನ್ನ ನೆನಪಿಟ್ಕೋಬೇಕು. ಹೇಗ್ ನೆನಪಿಟ್ಕೋತೀರಾ? P of xy ಅಂತ ಬರೀತೀರಾ. ಇದು ನಿಮಗೆ ಗೊತ್ತಿದೆ, ಇಷ್ಟಂತೂ ಬರೀತೀರಾ. ನೆಕ್ಸ್ಟ್ ಏನ್ ಮಾಡ್ತೀವಿ? M1 ಪ್ಲಸ್ M2 ಬರದ್ ಬಿಡ್ರಿ, ಡಿವೈಡೆಡ್ ಬೈ M1 ಪ್ಲಸ್ M2 ಕಾಮನ್ ಇದೆ. ನೆಕ್ಸ್ಟ್ ಇಲ್ಲೂ ಕೂಡ ಹಂಗೆ M1 ಪ್ಲಸ್ M2 ಬರ್ಕೊಳ್ರಿ. ಮೊದ್ಲೆಗೆ M1 ಪ್ಲಸ್ M2 ಕಾಮನ್ ಇದೆ. ಇಲ್ಲೂ ಆಯ್ತು, ಇಲ್ಲೂ ಸೇಮ್ ಆಯ್ತು. ಇಲ್ಲಿ M1 ಆದ ತಕ್ಷಣ ಇಲ್ಲಿ x2 ಬರೆಯೋಣ, ಇಲ್ಲಿ x1 ಬರೆಯೋಣ, ಹಾಗೆ ಇಲ್ಲಿ y2 ಬರೆಯೋಣ, ಇಲ್ಲಿ y1 ಬರೆಯೋಣ. ಮುಗಿದೇ ಹೋಯ್ತು ನಮ್ ಸೂತ್ರ. ಹೌದಲ್ವಾ? M1 x2 ಪ್ಲಸ್ M2 x1 ಡಿವೈಡೆಡ್ ಬೈ M1 ಪ್ಲಸ್ M2, M1 y2 ಪ್ಲಸ್ M2 y1 ಡಿವೈಡೆಡ್ ಬೈ M1 ಪ್ಲಸ್ M2. ಈಗ ಪಿ ಬಿಂದು ಎ ಬಿ ಯ ಮಧ್ಯ ಬಿಂದು ಆಗಿದ್ದಾಗ
m/n ಏನಾಗಿರುತ್ತೆ 1:1 ಆಗಿರುತ್ತೆ. ಆವಾಗ p ನ ನಿರ್ದೇಶಾಂಕಗಳು ಏನಾಗಿರುತ್ತೆ ಅಂತ ನಿಮ್ಗೆ ಹಲವಾರು ಬಾರಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಸೊ ಹೇಗೆ ನೀವ್ ಅದನ್ನ ಬರಿತೀರಾ? ಇಲ್ಲಿ ನಮ್ಗೆ m ಅನುಪಾತ 1:1. ಸೊ ನಾನಿಲ್ಲಿ 2:2 ಅಂತ ಅಂದೆ, ಅಂದ್ರೆ ಇದು 1 ಬರುತ್ತೆ. ಹೌದಾ? 2 ಡಿವೈಡೆಡ್ ಬೈ 2 ಮಾಡಿದ್ರೆ 1 ಬರುತ್ತೆ. ಈಗ m/n ಏನಾದ್ರೂ ನಿಮ್ಗೆ 1:1 ಅಂತ ಇದ್ರೆ m ನ ಬೆಲೆ 1, n ನ ಬೆಲೆ 1. ಸೊ ಇಲ್ಲಿ ಹಾಕೋಣ m1 ನ ಬೆಲೆ, ಇಲ್ಲಿ m/n ಬೇಡ, m1:m2 ಅಂತ ತಿಳ್ಕೊಳ್ಳೋಣ, ನಿಮ್ಗೆ ಗೊತ್ತಾಗತ್ತೆ. m1 ಅಂದ್ರೆ 1, m2 ಅಂದ್ರೆ 1. m1 ಬೆಲೆ 1 ಅಂದ್ರೆ 1 × x2 ಮಾಡಿದ್ರೆ ಅದು x2ನೇ ಬರುತ್ತೆ. 1 × x1 ಮಾಡಿದ್ರೆ x1 ಬರುತ್ತೆ. ಡಿವೈಡೆಡ್ ಬೈ 1 + 1 ಮಾಡಿದ್ರೆ 2 ಬಂತು. ಹಾಗೆ 1 × y2 ಮಾಡಿದ್ರೆ y2 ಬರುತ್ತೆ. 1 × y1 ಮಾಡಿದ್ರೆ y1 ಬರುತ್ತೆ. 1 + 1 ಮಾಡಿದ್ರೆ 2 ಬರುತ್ತೆ. ಯಾವಾಗ p ಮಧ್ಯಬಿಂದುವಾಗಿದ್ದಾಗ m1:m2 1:1 ಇದ್ದಾಗ ನಿಮಗೆ ಈ ಒಂದು ಸೂತ್ರ ಸಿಗತ್ತೆ. ಓಕೆ, ಸೊ ಇಷ್ಟು ನಾವು ನೆನಪಿಟ್ಟುಕೊಳ್ಳಬೇಕಾದಂತಹ ಒಂದು ಅಂಶ. ಈಗ ನಾವೇನ್ ಮಾಡೋಣ, ಈ ಸೂತ್ರಗಳಿಗೆ ಸಂಬಂಧಿಸಿದಂತೆ ಅಥವಾ ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ಒಂದ್ಸತಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್, ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವೆಲ್ಲ ಏನೇನಿವೆ ನೋಡೋಣ. ಮೊದಲನೇ ಪ್ರಶ್ನೆ, ಇದು ಎರಡನೇ ಪ್ರಶ್ನೆ, ಇದು ಮೂರನೇ ಪ್ರಶ್ನೆ. ಓಕೆ, P4 ನಿರ್ದೇಶಾಂಕವು x ಅಕ್ಷದಿಂದ ಇರುವಂತಹ ದೂರ ಏನಾಗಿರುತ್ತೆ? ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. P4 ಅಂತ ಕೊಟ್ಟಿದ್ದಾರೆ. ಹೌದಾ? P4 ನಿರ್ದೇಶಾಂಕವು x ಅಕ್ಷದಿಂದ ಇರುವ ದೂರ ಏನಾಗಿರುತ್ತೆ? 2 ಮಾನಗಳಾಗಿರುತ್ತಾ, 3 ಮಾನಗಳಾಗಿರುತ್ತಾ, 4 ಮಾನಗಳಾಗಿರುತ್ತಾ, ಅಥವಾ 5 ಮಾನಗಳು ಆಗಿರುತ್ತಾ? ಯಾವ್ದಾಗಿರುತ್ತೆ ಹೇಳ್ರಿ ನೋಡೋಣ. ಎಸ್, ಯಾವೊಂದು ಆಪ್ಷನ್ ಕರೆಕ್ಟ್ ಆಗತ್ತೆ ಇಲ್ಲಿ? ಓಕೆ, ಎಸ್, ಸೊ ಅನ್ಮ್ಯೂಟ್ ಮಾಡಿ ಆನ್ಸರ್ ಮಾಡ್ತೀರಾ? ಯಾವ ಒಂದು ಆಪ್ಷನ್ ಕರೆಕ್ಟ್ ಆಗತ್ತೆ ಇಲ್ಲಿ? P ನ ನಿರ್ದೇಶಾಂಕವು x ಅಕ್ಷದಿಂದ ಇರುವ ದೂರ. ಇದು ನಾನೇನ್ ಹೇಳಿದೆ ನಿಮ್ಗೆ? px ಅಂತ ಹೇಳಿದ್ವಿ. ಹೌದಾ? ಸೊ ನಮ್ಗೆ ಏನ್ ಕೇಳಿದ್ದಾರೆ? x ಅಕ್ಷದಿಂದ ಇರುವ ದೂರ. x ಅಕ್ಷದಿಂದ ಇರುವ ದೂರ ಅಂದ್ರೆ ಒಂದು ಗ್ರಾಫ್ ಹಾಕಿದಾಗ ಇಲ್ಲಿ ನಿಮ್ಗೆ p ಇದೆ. ಸೊ p ನ ನಿರ್ದೇಶಾಂಕಗಳನ್ನ ನೀವು 4, 3 ಅಂತ ಕೊಟ್ಟಿದ್ದೀರಾ. ಹೌದಾ? 4 ಅಂತಂದ್ರೆ x ನ ಬೆಲೆ, 3 ಅಂತಂದ್ರೆ ಇದು y ನ ಬೆಲೆ. ಸೊ 3, 4. ಇವಾಗ ನಮ್ಗೇನ್ ಬೇಕು? x ಅಕ್ಷದಿಂದ ಇರುವ ದೂರ ಏನಾಗತ್ತೆ? x ಅಕ್ಷದಿಂದ ಇರುವ ದೂರ ಏನಾಗತ್ತೆ ಅಂತ ಕೇಳಿದ್ದಾರೆ. ಸೊ x ಅಕ್ಷದಿಂದ ಇರುವ ದೂರ ಹೆಂಗ್ ಕಂಡು ಹಿಡಿತೀರಾ? x ಅಕ್ಷದಿಂದ ಬಿಂದುವಿಗಿರುವ ದೂರವು ಅದರ y ನ ನಿರ್ದೇಶಾಂಕ ಆಗಿರುತ್ತೆ. ಹೌದಾ? ಸೊ x ಅಕ್ಷದಿಂದ ಬಿಂದುವಿಗಿರುವಂತಹ ದೂರ ಏನಾಗಿರುತ್ತೆ? y ನ ನಿರ್ದೇಶಾಂಕ ಆಗಿರುತ್ತೆ. ಹಾಗೆ y ಅಕ್ಷದಿಂದ ಬಿಂದುವಿಗಿರುವ ದೂರ ಏನಾಗಿರುತ್ತೆ? x ನ ನಿರ್ದೇಶಾಂಕ ಆಗಿರುತ್ತೆ. y ಅಕ್ಷದಿಂದ ಬಿಂದುವಿಗಿರುವ ದೂರ x ನ ನಿರ್ದೇಶಾಂಕ. ಯಾಕೆ ಅಂದ್ರೆ ಇಲ್ಲಿ ನೋಡ್ರಿ, ಈ 3, ಸೊ ಇಲ್ಲಿ ಬಿಂದು ಇದೆ. y ಅಕ್ಷದಿಂದ ಬಿಂದುವಿಗಿರುವ ದೂರವನ್ನ x ನ ನಿರ್ದೇಶಾಂಕ ಅಂತ ಕರಿತೀವಿ. ಸೊ ಕನ್ಫ್ಯೂಸ್ ಆಗ್ಬೇಡ್ರಿ. y ಅಕ್ಷದಿಂದ ಬಿಂದುವಿಗಿರುವ ದೂರವನ್ನ x ನ ನಿರ್ದೇಶಾಂಕ ಅಂತ ಕರೀತಾರೆ. ಹಾಗೆ x ಅಕ್ಷದಿಂದ ಬಿಂದುವಿಗಿರುವ ದೂರವನ್ನ ನಾವು y ನ ನಿರ್ದೇಶಾಂಕ, ಯಾಕೆ y ಅಕ್ಷಕ್ಕೆ ಸಮಾಂತರವಾಗಿದೆ ಅಂತ ನೆನ್ಪಿಟ್ಕೊಳ್ರಿ, y ನ ನಿರ್ದೇಶಾಂಕ ಅಂತ ಕರೀತಾರೆ. ಹಾಗಾದ್ರೆ x ಅಕ್ಷದಿಂದ ಇರುವ ದೂರ ಏನಾಗತ್ತೆ? ಇಲ್ಲಿ ನಮ್ಗೆ 3 ಆಗತ್ತೆ. ಎಷ್ಟಾಗತ್ತೆ? 3 ಮಾನಗಳು. ಯಾಕೆ ಅಂತಂದ್ರೆ x ಅಕ್ಷದಿಂದ y ಅಕ್ಷ ಬಿಂದುವಿಗಿರುವ ದೂರ, y ಅಕ್ಷದ ಬೆಲೆ 3 ಇದೆ. 3ದಿಂದ ಬಿಂದುವಿಗಿರುವ ದೂರ ಅಂತಂದ್ರೆ 3 ಮಾನಗಳು ಆಗತ್ತೆ. ಓಕೆ, ಎಸ್. ನೀಡಿರುವ ನಕ್ಷೆಯಲ್ಲಿ ಎ ಬಿಂದುವಿನ ನಿರ್ದೇಶಾಂಕಗಳು ಏನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ನಕ್ಷೆ ಇದೆ. ಸೊ ಎಲ್ರಿಗೂ ಕರೆಕ್ಟ್ ಆಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಎ ಬಿಂದುವಿನ ನಿರ್ದೇಶಾಂಕ, ಎ ಬಿಂದು ಎಲ್ಲಿದೆ? ಸೊ ಇದೊಂದು ಗ್ರಾಫ್ ಇದೆ. ಎ ಬಿಂದು ಎಲ್ಲಿದೆ? ಇಲ್ಲಿದೆ. ಓಕೆ, ಎ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳಿದ್ದಾರೆ. ಸೊ ಎ ಬಿಂದು ಎಲ್ಲಿದೆ? ಇದು ಕರೆಕ್ಟ್ ಆಗಿ ಎಕ್ಸ್ ಅಕ್ಷದ ಮೇಲೇನೆ ಇದೆ. ಎಕ್ಸ್ ಅಕ್ಷದ ಮೇಲೆ ಇದ್ದಾಗ ನಾವು ನಿರ್ದೇಶಾಂಕಗಳನ್ನ ಹೇಗ್ ಬರಿತೀವಿ? ಯಾವಾಗ ಬಿಂದು ಎಕ್ಸ್ ಅಕ್ಷದ ಮೇಲೆ ಇರತ್ತೆ, ಓಕೆ, ಎಕ್ಸ್ ಅಕ್ಷದ ಮೇಲೆ ಇರತ್ತೆ, ಅವಾಗ ಏನಾಗತ್ತೆ? ನಮ್ಗೆ ನಿರ್ದೇಶಾಂಕಗಳು x0 ಆಗಿರತ್ತೆ, ಅಂದ್ರೆ y 0 ಆಗಿರತ್ತೆ. ಸೊ ಯಾವಾಗ ಬಿಂದು y ಅಕ್ಷದ ಮೇಲಿರತ್ತೆ ಅವಾಗ x 0 ಆಗಿರುತ್ತೆ.
y ಬೆಲೆ ನಿಮ್ಗೆ ಸಿಗತ್ತೆ. ಹೌದಾ? ಯಾಕೆಂದ್ರೆ ಬಿಂದು y ಅಕ್ಷದ ಮೇಲಿದೆ. ಸೊ x 0 ಆಗತ್ತೆ, ಬಿಂದುವಿನ ಬೆಲೆ y ಅಕ್ಷದ ಮೇಲಿದೆ. ಹಾಗೆ x ಅಕ್ಷ x0 ಆಗತ್ತೆ. ಇಲ್ಲಿ ನಮ್ಗೆ a ಬಿಂದು ಎಕ್ಸಾಕ್ಟ್ ಆಗಿ x ಅಕ್ಷದ ಮೇಲಿದೆ. ಎಲ್ಲಿದೆ? 2. ಸೊ ಇದು x ಅಕ್ಷದ ಬೆಲೆ. ಸೊ x ಅಕ್ಷದ ಮೇಲಿದ್ದಾಗ ನಮ್ಗೆ ಏನ್ ಬರುತ್ತೆ? x0 ಬರುತ್ತೆ. ಹೌದಾ? ನಿರ್ದೇಶಾಂಕಗಳು ಹೇಗಿರುತ್ತೆ? x0. ಸೊ 2 0. ಯಾಕೆ? y ನ ಬೆಲೆ 0 ಆಗಿರತ್ತೆ. ಯಾವಾಗ ಬಿಂದು x ಅಕ್ಷದ ಮೇಲಿರತ್ತೆ ಅವಾಗ y ನ ಬೆಲೆ 0 ಆಗಿರತ್ತೆ. ಹಾಗಾಗಿ x0, x ಅಂತಂದ್ರೆ 2, y ಅಂತಂದ್ರೆ 0. ಎಲ್ಲಿದೆ ಇದು ಆಪ್ಷನ್? ಸೊ ಆಪ್ಷನ್ ಡಿ ನಲ್ಲಿದೆ ಅಲ್ವಾ? 2 0. ರೈಟ್? ಸೊ ಈ ಆಪ್ಷನ್ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್, a x1 y1 b x2 y2 ಈ ನಿರ್ದೇಶಾಂಕ ಬಿಂದುಗಳನ್ನ ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳಿದಾಗ ಯಾವ್ದು ಕರೆಕ್ಟ್ ಆಗತ್ತೆ? x1 + y1 ಡಿವೈಡೆಡ್ ಬೈ 2, x2 + y2 ಡಿವೈಡೆಡ್ ಬೈ 2. ನಾನು ಆಗ್ಲೇ ಹೇಳಿದೆ ನಿಮ್ಗೆ ಇದನ್ನ. x2 - x1 ಡಿವೈಡೆಡ್ ಬೈ 2, y2 - y1 ಡಿವೈಡೆಡ್ ಬೈ 2 ಆಗತ್ತಾ? ಅಥವಾ x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2 ಆಗತ್ತಾ? x1 - x2 ಡಿವೈಡೆಡ್ ಬೈ 2 ಅಥವಾ y1 - y2 ಡಿವೈಡೆಡ್ ಬೈ 2. ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಇಲ್ಲಿ? ಎಸ್. ಸೊ ಈ ಪ್ರಶ್ನೆ ನಿಮ್ಗೆ ಮಿಟರ್ ಮೇಲೂ ಬಂದಿರಬಹುದು. ಮಧ್ಯಬಿಂದುವಿನ ನಿರ್ದೇಶಾಂಕಗಳು. ಮಧ್ಯಬಿಂದು ಅಂತ ತಗೊಂಡಾಗ ನಾವೇನ್ ಮಾಡ್ತೀವಿ? x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2 ಅಂತ ಹಾಕ್ತೀವಿ. ಹೌದಾ? ಸೊ ಅದೆಲ್ಲಿದೆ ಆಪ್ಷನ್ ನಮ್ಗೆ? x1 + x2 ಡಿವೈಡೆಡ್ ಬೈ 2 ಸಿ ಆಪ್ಷನ್ ನಲ್ಲಿ ಇದೆ. ಯಾವಾಗ ನಿರ್ದೇಶಾಂಕ ಬಿಂದುಗಳನ್ನ ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕ a x1 y1 ಆಗಿರ್ಬೇಕು, b x2 y2 ಆದಾಗ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳಿದ್ರೆ x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2 ಆಗತ್ತೆ. ನೆನ್ಪಿಟ್ಕೊಡ್ರಿ. ಓಕೆ, ಕೊಟ್ಟಿರುವ ಚಿತ್ರದಲ್ಲಿ ಡಿ ಬಿಂದು ಬಿಸಿಯ ಮಧ್ಯಬಿಂದು ಆದರೆ ಡಿ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರತ್ತೆ? ಓಕೆ, ಎಲ್ಲಿ ಚಿತ್ರ ಇದೆ? ಸೊ ಇದು ಒಂದು ತ್ರಿಭುಜಾಕಾರದಲ್ಲಿದೆ. ಡಿ ಎಲ್ಲಿದೆ? ಇಲ್ಲಿದೆ. ಅದೆಲ್ಲಿದೆ? ಬಿಸಿಯ ಮಧ್ಯಭಾಗದಲ್ಲಿ ಡಿ ಬಿಂದು ಇದೆ. ಅಂದ್ರೆ ಎಡಿ ಲಂಬ ಬಿಸಿ ಇದೆ ಇಲ್ಲಿ. ಸೊ ಡಿ ಎಲ್ಲಿದೆ? ಬಿಸಿಯ ಮಧ್ಯಭಾಗದಲ್ಲಿದೆ. ಹಾಗಾದ್ರೆ ಈಗ ನಾವೇನ್ ಮಾಡ್ಬೇಕು? ಡಿ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು. ಬಿ x2 y2 ಅಂತ ಇದೆ, ಸಿ x3 y3 ಅಂತ ಇದೆ. ಸೊ ಇವೆರಡನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೇಕು? ಈ ಡಿ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು. ಹೇಗ್ ಕಂಡುಹಿಡಿತೀವಿ? ಎಸ್, ಮಧ್ಯಬಿಂದುವಿನ ನಿರ್ದೇಶಾಂಕ ಅಂದಾಗ ನಾವ್ ಹಿಂದೆ ನೋಡಿದ್ವಿ x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2. ಸೊ ಇಲ್ಲಿ ಯಾವಾಗ a x1 y1 x2 b x2 y2 ಆದಾಗ ನಮ್ಗೇನಿತ್ತು? x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2 ಅಂತ ಇತ್ತು. ಯಾವಾಗ a ಮತ್ತು b ನ ನಿರ್ದೇಶಾಂಕ x1 y1 x2 y2 ಆದಾಗ. ಬಟ್ ಇಲ್ಲೇನಿದೆ? x2 y2 x3 y3 ಅಂತ ಇದೆ. ಅವಾಗ ಏನ್ ಮಾಡ್ತೀರಾ? x2 + x3 ಡಿವೈಡೆಡ್ ಬೈ 2, y2 + y3 ಡಿವೈಡೆಡ್ ಬೈ 2. ಯಾಕೆ? ಡಿ ಇಲ್ಲಿ ಮಧ್ಯಬಿಂದು ಇದೆ. ಹೌದಾ? ಸೊ ನೀವು ಬಿ ಮತ್ತು ಸಿ ಯ ಮಧ್ಯಬಿಂದು ಆಗಿದ್ದಾಗ ಬಿ ಮತ್ತು ಸಿ ನ ನಿರ್ದೇಶಾಂಕಗಳನ್ನ ಬಳಸ್ಕೊತೀರಾ. y2 + y3 ಡಿವೈಡೆಡ್ ಬೈ 2 ಆಗುತ್ತೆ. ಆಪ್ಷನ್ ಎಲ್ಲಿದೆ ನಮ್ಗೆ? x2 + x3 ಡಿವೈಡೆಡ್ ಬೈ 2, y2 + y3 ಡಿವೈಡೆಡ್ ಬೈ 2 ಇಲ್ಲಿದೆ. ಸೊ ಇದು x1 y1 ಬರೋದಿಲ್ಲ. ಓಕೆ, ಸೊ ದಿಸ್ ಆಪ್ಷನ್ ಇಸ್ ರೈಟ್. P52 ನಿರ್ದೇಶಾಂಕವು y ಅಕ್ಷದಿಂದ ಇರುವ ದೂರ. ಎಸ್, ಮತ್ತೆ ನಿಮ್ಗೆ ಅದೇ ತರ ಪ್ರಶ್ನೆ ಇದೆ. P52 ನಿರ್ದೇಶಾಂಕಗಳು ಅಂತಂದಾಗ ನಾವು ಒಂದು ಗ್ರಾಫ್ ಹಾಕೋಣ. 52 ಅಂತಂದ್ರೆ P52 ಅಂದ್ರೆ ಅರ್ಥ ಏನು? ಇದು x ನ ಬೆಲೆ, ಇದು y ನ ಬೆಲೆ. ಹೌದಾ? x ನಲ್ಲಿದೆ 5ರಲ್ಲಿದೆ, y 2ದಲ್ಲಿದೆ. ಹೌದಾ? y ಬೆಲೆ 2 ಇದೆ, x ನ ಬೆಲೆ 5 ಇದೆ. ಇದ್ದಾಗ y ಅಕ್ಷದಿಂದ ಇರುವ ದೂರ, y ಅಕ್ಷದಿಂದ ಇರುವ ದೂರ ಅಂತಂದ್ರೆ ಏನ್ ಮಾಡ್ತೀರಾ ನೀವು? y ಅಕ್ಷದಿಂದ ಇರುವ ದೂರ ಅಂತಂದ್ರೆ x ನ ನಿರ್ದೇಶಾಂಕ ಅಂತ ತಗೋತೀರಾ, x ನ ಬೆಲೆಯನ್ನ ತಗೋತೀರಾ. ಹೌದಾ? ಸೊ ಇಲ್ಲಿ ನಿಮ್ಗೆ ಬಿಂದು ಇದೆ, y ಅಕ್ಷದಿಂದ ಇರುವ ದೂರ. ಸೊ y ಅಕ್ಷದಿಂದ ಇರುವ ದೂರ ಅಂತಂದ್ರೆ ಇದನ್ನ ತಗೋತೀರಾ. ಹೌದಾ? ಸೊ y ಅಕ್ಷದಿಂದ ಇರುವ ದೂರ ಅಂದ್ರೆ 5 ಮಾನಗಳು. ಎಲ್ಲಿದೆ? 5 ಮಾನಗಳು.
ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಎಸ್, ಮೂಲ ಬಿಂದುವಿನ ನಿರ್ದೇಶಾಂಕ ಏನಾಗಿರುತ್ತೆ? ಸೊ ಇಲ್ಲಿ ನಿಮಗೆ ಮೂಲ ಬಿಂದು ಬರುತ್ತೆ. ಇದು ಎಕ್ಸ್ ಅಕ್ಷ, ಇದು ಎಕ್ಸ್ ಡ್ಯಾಶ್, ಇದು ವೈ, ಇದು ವೈ ಡ್ಯಾಶ್. ಸೊ ನಿಮ್ಗೆ ಮೂಲ ಬಿಂದು ಇಲ್ಲಿದೆ. ಇದರ ನಿರ್ದೇಶಾಂಕಗಳು ಏನಾಗಿರುತ್ತೆ? ಮೂಲ ಬಿಂದುವಿನಲ್ಲಿ ಎಕ್ಸ್ 0 ಆಗಿರುತ್ತೆ, ವೈ ಕೂಡ 0 ಆಗಿರುತ್ತೆ. ಸೊ ಎಕ್ಸ್ ವೈ ಅಂತ ನಾವು ನಿರ್ದೇಶಾಂಕಗಳನ್ನ ಬರಿತೀವಿ. ಎಕ್ಸ್ 0 ಆಗಿರುತ್ತೆ, ವೈನು 0 ಆಗಿರುತ್ತೆ. ಸೊ 0 0 ಎಲ್ಲಿದೆ? ಇಲ್ಲಿದೆ. ಸೊ ಎ 0 0 ಯಾವಾಗ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳಿದ್ರೆ 0 0 ಆಗಿರುತ್ತೆ. ನೆನ್ಪಿಟ್ಕೊಳ್ರಿ. x1 y1 ಮತ್ತು x2 y2 ಬಿಂದುಗಳ ನಡುವಿನ ದೂರವನ್ನ ಕಂಡು ಹಿಡಿಯುವ ಸೂತ್ರ. ದೂರ ಸೂತ್ರ ನೆನ್ಪು ಮಾಡ್ಕೊಳ್ರಿ. ಯಾವ್ದಿದೆ? ರೂಟ್ ಆಫ್ x1 plus x2 whole square plus y1 plus y2 whole square, x1 plus x2 whole square minus y1 plus y2 whole square, x2 minus x1 whole square plus y2 minus y1 whole square, or square root of x2 minus x1 whole square minus y2 minus y1 whole square. Yes, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಇಲ್ಲಿ? ದೂರ ಸೂತ್ರವನ್ನ ನೆನಪು ಮಾಡ್ಕೊಳ್ರಿ ಮಕ್ಕಳು ಎಲ್ರು. ದೂರ ಸೂತ್ರ ಏನಂತ ಹೇಳುತ್ತೆ ನಮ್ಗೆ? x2 minus x1 whole square plus y2 minus y1 whole square. So this is right answer. Option C is right. Okay. Next. ಮೂಲ ಬಿಂದು ಮತ್ತು XY ಬಿಂದುಗಳ ನಡುವಿನ ದೂರ. ಇದು ಕೂಡ ಹಲವಾರು ಬಾರಿ ರಿಪೀಟ್ ಆಗಿದೆ. ಸೊ ಮೂಲ ಬಿಂದು ಮತ್ತು XY ಬಿಂದುಗಳ ನಡುವಿನ ದೂರ ಯಾವ್ದಾಗತ್ತೆ? ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗತ್ತಾ, ಅಥವಾ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆಗತ್ತಾ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ವೈ ಹೋಲ್ ಸ್ಕ್ವೇರ್ ಆಗತ್ತಾ, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಆಗತ್ತಾ? ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಇಲ್ಲಿ? ಸ್ವಲ್ಪ ಯೋಚನೆ ಮಾಡ್ರಿ. ಎಸ್, ಸೊ ಅನ್ಮ್ಯೂಟ್ ಮಾಡಿ ಆನ್ಸರ್ ಮಾಡ್ತೀರಾ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಅನ್ಮ್ಯೂಟ್ ಮಾಡಿ ಆನ್ಸರ್ ಮಾಡ್ತೀರಾ? ಯಾವ್ದು ಕರೆಕ್ಟ್ ಆಗುತ್ತೆ? ಮೂಲ ಬಿಂದು ಮತ್ತು XY ಬಿಂದುಗಳ ನಡುವಿನ ದೂರ ಏನಾಗಿರತ್ತೆ? ಇಲ್ಲಿ ಬರೀ ಎಕ್ಸ್ ಮತ್ತು ವೈ ಅಂತ ಕೊಟ್ಟಿದ್ದಾರೆ. x1 y1 x2 y2 ಆತರ ಕೊಟ್ಟಿಲ್ಲ. ಕೇವಲ ಎಕ್ಸ್ ಮತ್ತು ವೈ ಅಂತ ಕೊಟ್ಟಾಗ ಏನ್ ಬರೀತೀರಾ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ದಿಸ್ ಆಪ್ಷನ್ ಇಸ್ ರೈಟ್. ಮೂಲ ಬಿಂದು ಮತ್ತು XY ನಡುವಿನ ದೂರ ಅವಾಗ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗತ್ತೆ. ನೆನ್ಪಿಟ್ಕೊಳ್ರಿ. ಮೂಲ ಬಿಂದು ಮತ್ತು 3 4 ಬಿಂದುಗಳ ನಡುವಿನ ದೂರ ಏನಾಗತ್ತೆ? ಎಸ್, ಮೂಲ ಬಿಂದು ಮತ್ತು 3 4 ಬಿಂದುಗಳ ನಡುವಿನ ದೂರ ಅಂದ್ರೆ ಇಲ್ಲಿ ನಮ್ಗೆ ಪಿ ಆಫ್ ಎಕ್ಸ್ ವೈ ಕೊಟ್ಟಿದ್ದಾರೆ. ಸೊ ಎಕ್ಸ್ ವೈ ಬೆಲೆ ಎಷ್ಟಿದೆ? 3 ಮತ್ತು 4 ಅಂತ ಇದೆ. ಹಾಗಾದ್ರೆ ಮೂಲ ಬಿಂದು ಅಂತ ಒರಿಜಿನ್ ನಿಂದ ಕೊಟ್ಟಿದ್ದಾರೆ ನಮ್ಗೆ. ಮೂಲ ಬಿಂದು ಮತ್ತು ಇಲ್ಲಿ ನಾವು ಹಿಂದೆ ಸೂತ್ರವನ್ನ ನೋಡಿದ್ವಿ. ಮೂಲ ಬಿಂದು ಮತ್ತು XY ಬಿಂದುಗಳ ನಡುವಿನ ದೂರ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಇಲ್ಲೂ ಅದನ್ನೇ ಕೊಟ್ಟಿದ್ದಾರೆ. ಏನಂತ? ಮೂಲ ಬಿಂದು ಮತ್ತು XY ಬಿಂದುನೇ ಆಯ್ತಲ್ವಾ? ಇದು XY ನಿರ್ದೇಶಾಂಕಗಳು XY ನೇ ಆಯ್ತಾ? ಹಾಗಾದ್ರೆ ಸೂತ್ರದಲ್ಲಿ ಹಾಕಿದಾಗ ನಮಗೆ ದೂರ ಏನ್ ಬರುತ್ತೆ ನೋಡ್ತೀರಾ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮಾಡ್ತೀರಾ. ಎಕ್ಸ್ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. 3 ಸ್ಕ್ವೇರ್ ಅಂತಂದ್ರೆ 9 ಪ್ಲಸ್ 4 ಸ್ಕ್ವೇರ್ ಅಂದ್ರೆ 16. 9 ಪ್ಲಸ್ 16 ಕೂಡಿಸಿದ್ರೆ ಸ್ಕ್ವೇರ್ ರೂಟ್ ಆಫ್ 25 ಬಂತು. ಸೊ ಇದು ಸ್ಕ್ವೇರ್ ರೂಟ್ ಅಲ್ಲಿ ಇದೆ, ಹೌದಾ? ಸೊ ರೂಟ್ ಒಳಗಡೆ ಇದೆ. 25 ಒಂದು ಪೂರ್ಣ ವರ್ಗ ಸಂಖ್ಯೆ. ಈ ಸಂಖ್ಯೆಯನ್ನ ರೂಟ್ ಇಂದ ಹೊರಗೆ ತೆಗೆದ್ರೆ ನಮ್ಗೆ ಏನ್ ಬರುತ್ತೆ? 25ರ ವರ್ಗಮೂಲ 5. ಹಾಗಾಗಿ 5 ಮಾನಗಳು ಆಪ್ಷನ್ ಅಲ್ಲಿ ಇದೆನಾ? ಎಸ್ ಇದೆ. ಸೊ ಇಲ್ಲಿ 3 ಇದೆ, ಇಲ್ಲಿ 4 ಮಾನಗಳಿದೆ, 5 ಮಾನಗಳು, 6 ಮಾನಗಳು. ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್. ಓಕೆ, ಅರ್ಥ ಆಯ್ತಾ? ನಾವು ಸೂತ್ರ ಯಾವ್ದು ಹಾಕ್ತಿವಿ? ಮೂಲ ಬಿಂದು ಮತ್ತು XY ಬಿಂದುಗಳ ನಡುವಿನ ದೂರವನ್ನ ಹಾಕ್ತಿವಿ. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. XY ಬೆಲೆ ಅವ್ರು ಕೊಟ್ಟಿದ್ದಾರೆ. ನೆಕ್ಸ್ಟ್, A14 B36 ಬಿಂದುಗಳನ್ನ ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು. ಎಸ್, ಹೇಗ್ ಮಾಡ್ತೀವಿ ಇದನ್ನ? ನೆನಪು ಮಾಡ್ಕೊಡ್ರಿ. ಯಾವಾಗ ನಮ್ಗೆ AX1 Y1 ಮತ್ತು ಒಂದ್ ನಿಮಿಷ, ಇದು AX1 Y1 BX2 Y2 ಬೆಲೆಗಳನ್ನ ಕೊಟ್ಟಾಗ ನಾವು ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು. ಅವಾಗ ಯಾವ ಸೂತ್ರ ಬಳಸ್ತೀರಾ ಮಕ್ಕಳೇ ನೀವು? x1 plus x2 divided by 2 y1 plus y2 divided by 2 ಅನ್ನುವಂತಹ ಸೂತ್ರವನ್ನ ಬಳಸ್ತೀರಾ. ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಯಾವಾಗ
ಎರಡು ನಿರ್ದೇಶಾಂಕಗಳನ್ನ ಕೊಟ್ಟಾಗ x1 y1 x2 y2. ಓಕೆ, ಸೊ x1 ಬೆಲೆ ಏನಿದೆ ಇಲ್ಲಿ, ಇದು x1 1, x2 ಬೆಲೆ 3, 1 + 3 ಡಿವೈಡೆಡ್ ಬೈ 2. y1 ಏನಿದೆ 4 ಇದೆ, y2 6 ಇದೆ. ಸೊ 4 + 6 ಡಿವೈಡೆಡ್ ಬೈ 2. 1 + 3 ಮಾಡಿದ್ರೆ 4 ಬರುತ್ತೆ, 4 ಡಿವೈಡೆಡ್ ಬೈ 2. 4 + 6 ಮಾಡಿದ್ರೆ 10, 10 ಡಿವೈಡೆಡ್ ಬೈ 2. 2 1 2 2 2 1 2 5. ಹಾಗಾಗಿ ನಮ್ ನಿರ್ದೇಶಾಂಕಗಳು ಏನ್ ಬಂತು, 2 ಮತ್ತು 5. ಸೊ ಇದು ಆಪ್ಷನ್ ಅಲ್ಲಿ ಇದೆನಾ, ಚೆಕ್ ಮಾಡ್ರಿ. 5 2 ಇದೆ, 2 5 ಇದೆ, 4 10 ಇದೆ, 10 4 ಇದೆ. ಸೊ ನಮಗ್ ಬಂದಿರುವಂತಹ ಉತ್ತರ ಯಾವುದು, 2 5. ಸೊ ಎಲ್ಲಿದೆ ಇದು, ಆಪ್ಷನ್ ಬಿ ನಲ್ಲಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್. ಓಕೆ, ನೆಕ್ಸ್ಟ್ ಮೂಲ ಬಿಂದು ಮತ್ತೆ ಸೇಮ್ ನಮ್ಗೆ ಮೂಲ ಬಿಂದು ಮತ್ತು 4 - 3 ಬಿಂದುಗಳ ನಡುವಿನ ದೂರ. ಸೊ ಎಲ್ರ ಹತ್ರ ಬುಕ್ ಮತ್ತು ಪೆನ್ ಇದೆ ಅಂತ ಅನ್ಕೋತೀನಿ. ಓಕೆ, ಸೊ ಎಲ್ರು ಟ್ರೈ ಮಾಡ್ರಿ ಇದನ್ನ. ಯಾವ್ದು ಆಪ್ಷನ್ ಬರುತ್ತೆ, 5. ನಾನ್ ಬಿಡಿಸಿ ತೋರಿಸಿದ್ದೀನಿ ಇದನ್ನ. ಮೂಲ ಬಿಂದು ಮತ್ತು XY ಬಿಂದುಗಳ ನಡುವಿನ ದೂರ ಅಂತ ಅರ್ಥ. ಯಾವ್ದು ಬರುತ್ತೆ ನೋಡ್ರಿ. ಎಸ್, ಯಾವ್ದು ಬರುತ್ತೆ, XY ಬಿಂದುವಿನ ನಡುವಿನ ದೂರ 4 - 3. ಸೊ ನಮ್ಗೆ ಎಲ್ಲಿಂದ ಕೇಳಿದ್ದಾರೆ, ಮೂಲ ಬಿಂದುವಿನಿಂದ ಕೇಳಿದ್ದಾರೆ. ಸೊ ಮೂಲ ಬಿಂದುವಿನ ಅಂತಂದಾಗ x² + y² ಆಗತ್ತೆ. ಸೊ √4² + -3². 4² ಅಂದ್ರೆ 16 ಆಗತ್ತೆ, 3² ಅಂದ್ರೆ 9 ಆಗತ್ತೆ. ಮತ್ತೆ ನಿಮ್ಗೆ ಇದು 25 ಬಂತು. ಸೊ 25ನ್ನ ಸ್ಕ್ವೇರ್ ರೂಟ್ ಇಂದ ಹೊರಗೆ ತೆಗೆದ್ರೆ 5 ಬಂತು. ಮತ್ತೆ ನಿಮ್ಗೆ ಇದೆಷ್ಟು ಬಂತು ಆನ್ಸರು, 5 ಮಾನಗಳು ಬಂತು. ಇದು ಸೇಮ್, ಟ್ರೈ ಮಾಡಿ ನೋಡ್ರಿ. ನಾನು ಹೇಳಲ್ಲ ಇದನ್ನ. ಆಪ್ಷನ್ ಇದೆ ಕೆಳಗೆ, 13 ಮಾನಗಳು, 12 ಮಾನಗಳು, 7 ಮಾನಗಳು, 5 ಮಾನಗಳು. ಯಾವ್ದು ಕರೆಕ್ಟ್ ಆಗುತ್ತೆ ನೋಡ್ರಿ, ಚೆಕ್ ಮಾಡ್ರಿ. ಸೊ ಸೇಮ್ ಸೂತ್ರನೇ ಬರುತ್ತೆ ಇಲ್ಲೂ ಕೂಡ. √x² + y². x ಅಂತಂದ್ರೆ 12, y ಅಂತಂದ್ರೆ 5. ಸೊ ನಾನು ಯಾಕೆ ಮತ್ತೆ ಮತ್ತೆ ಪ್ರಶ್ನೆಗಳನ್ನ ಇದೇ ಸೇಮ್ ಹಾಕಿದೀನಿ ಅಂತಂದ್ರೆ ನೀವು ಬಿಡಿಸ್ಲಿ ಅಂತ. ಸೊ ಒಂದು ಪ್ರಶ್ನೆ ನೋಡ್ತೀರಾ, ಮುಂದೆ ಹೋಗ್ತೀರಾ, ಬಟ್ ನೀವು ಬಿಡಿಸ್ಬೇಕಲ್ವಾ. ಯಾವಾಗ ಬಿಡಿಸ್ತೀರಾ ನೀವು, ಬಿಡಿಸ್ ನೋಡ್ರಿ. x ಬೆಲೆ ಅಂತಂದ್ರೆ 12ರ ವರ್ಗ ಪ್ಲಸ್ y ಅಂದ್ರೆ 5ರ ವರ್ಗ. ಎಸ್, ಮುಂದೆ ಮಾಡ್ರಿ. ಎಷ್ಟ್ ಬಂತು ಆನ್ಸರ್ ಹೇಳ್ರಿ ನೋಡೋಣ. ಎಸ್, ಎಷ್ಟ್ ಬರುತ್ತೆ, 13 ಮಾನಗಳು ಬರುತ್ತಾ, 12 ಮಾನಗಳು ಬರುತ್ತಾ, 7 ಬರುತ್ತಾ, 5 ಬರುತ್ತಾ, ಚೆಕ್ ಮಾಡಿ ನೋಡ್ರಿ. ಎಷ್ಟ್ ಬಂತು ಮಕ್ಕಳ ಇದು, √12ರ ವರ್ಗ ಅಂದ್ರೆ 144 + 25. 144 + 25 ಮಾಡಿದ್ರೆ 169 ಬಂತು. 169 ಯಾವ ಒಂದು ಸಂಖ್ಯೆಯ ಯಾವ ಒಂದು ಸಂಖ್ಯೆಯ ವರ್ಗ ಇದು, 13ರ ವರ್ಗ. ಹಾಗಾಗಿ ನಮ್ಮ ಉತ್ತರ ಏನ್ ಬರುತ್ತೆ, 13 ಮಾನಗಳು. ಓಕೆ, ಎಲ್ಲಿದೆ ಆಪ್ಷನ್, ಅದು ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್, P53 ನಿರ್ದೇಶಾಂಕ ಬಿಂದುವಿಗೆ ಕ್ರಮವಾಗಿ x ಮತ್ತು y ಅಕ್ಷದಿಂದ ಇರುವ ದೂರಗಳು. ಮತ್ತೆ ಸೇಮ್ ಅದೇ ಬರುತ್ತೆ ನಿಮ್ಗೆ, x ಅಕ್ಷದಿಂದ ಇರುವ ದೂರಗಳು, y ಅಕ್ಷದಿಂದ ಇರುವ ದೂರಗಳು. ಮತ್ತೆ ಸೇಮ್ ನಾವು ಫಸ್ಟ್ ಬಿಡಿಸಿದ್ವಿ ಇದನ್ನು. ಸೊ ಟ್ರೈ ಮಾಡಿ ನೋಡ್ರಿ. ಅಲ್ಲಿ ನಾವು ಕೇವಲ x ಅಕ್ಷದ ದೂರ, y ಅಕ್ಷದ ದೂರ ಅಂತ ಅಷ್ಟೇ ನೋಡಿದ್ವಿ. ಇಲ್ಲಿ ನಾವು x ಮತ್ತು y ನ ದೂರ ಎರಡನ್ನೂ ನೋಡ್ತೀವಿ. ಹೇಳ್ರಿ ನೋಡೋಣ. ಇದು 5 ಇದೆ, ಇದು 3 ಇದೆ, ಹೌದಾ. ಸೊ ಇಲ್ಲಿ ಬಿಂದು ಇದೆ. ಹಾಗಾದ್ರೆ ನಮಗೆ x ಅಕ್ಷದಿಂದ ಇರುವ ದೂರ, y ಅಕ್ಷದಿಂದ ಇರುವ ದೂರ ಎಷ್ಟಾಗತ್ತೆ ನೋಡ್ರಿ. ಇದು x ಅಕ್ಷದಿಂದ ಇರುವ ದೂರ ಅಂದ್ರೆ 3 ಬಂತು. ಇದು y ಅಕ್ಷದಿಂದ ಇರುವ ದೂರ ಅಂದ್ರೆ 5 ಬರುತ್ತೆ. ಸೊ 3 ಮಾನಗಳು ಮತ್ತು 5 ಮಾನಗಳು. ಆಪ್ಷನ್ ಬಿ ಇಸ್ ರೈಟ್. ಓಕೆ, ನೆಕ್ಸ್ಟ್ 0 4 ಮತ್ತು ಮೂಲ ಬಿಂದುಗಳ ನಡುವಿನ ದೂರ. ಈ ತರ 0 ಕೊಟ್ರೆ ಏನಾಗುತ್ತೆ, ಕೆಲವೊಂದ್ಸರ್ತಿ ನಮ್ಗೆ 0 ಕೊಟ್ಟಿದ್ದಾರೆ ಏನ್ ಮಾಡೋದು ಅಂತ ಅನ್ಸತ್ತೆ. ಸೊ ಏನಿಲ್ಲ, ನೀವ್ ಹೇಗ್ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅದೇ ತರಹ ಮಾಡ್ರಿ. ಓಕೆ, ಸೊ ಮತ್ತೆ ನಾವೇನ್ ಮಾಡೋಣ, √x² + y². ಯಾಕೆ, ಮೂಲ ಬಿಂದು ಮತ್ತು ಬಿಂದುವಿನ ನಡುವಿನ ದೂರ. ಸೊ x ಬೆಲೆ ಏನಿದೆ ಮಕ್ಕಳ, ಇಲ್ಲಿ 0 ಇದೆ, ಹೌದಾ. 0² ಅಂದ್ರೆ ಅದು 0ನೇ ಬರುತ್ತೆ. 4ರ ವರ್ಗ ಅಂದ್ರೆ 16. 16ನ್ನ ನೀವು ಸ್ಕ್ವೇರ್ ರೂಟ್ ಇಂದ ಹೊರಗೆ ತಂದ್ರೆ 16, 4ರ ವರ್ಗ. ಸೊ 4 ಮಾನಗಳು. ಸೊ ಆಪ್ಷನ್ ಬಿ ಇಸ್ ರೈಟ್.
ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಸೇಮ್ ಹಂಗೆ ಇದೆ. ಎಕ್ಸ್ ಅಕ್ಷ ಮತ್ತು 4 - 7 ಬಿಂದುಗಳ ನಡುವಿನ ದೂರ. ಎಸ್, ಇನ್ನೊಂದು ಹೇಳ್ಬೇಕು ನಿಮ್ಗೆ. ಈಗ ಯಾವಾಗ ನಾವು ದೂರವನ್ನ ತಗೋತಿರ್ತೀವಲ್ಲ, -4 -7 ಅಂತ, ಎಕ್ಸ್ ಅಕ್ಷ ಮತ್ತು -4 -7 ಎಕ್ಸ್ ಅಕ್ಷದ ದೂರವನ್ನ ನಾವು ಹೇಳ್ಬೇಕು ಇಲ್ಲಿ. ಸೊ ಎಕ್ಸ್ ಅಕ್ಷ y ಅಕ್ಷದ ದೂರವನ್ನ ಹೇಳ್ಬೇಕು. y ಅಕ್ಷ ಮತ್ತು -4 -7 ಬಿಂದುಗಳ ನಡುವಿನ ದೂರವನ್ನ ನಾವು ಹೇಳ್ಬೇಕು. ಅವಾಗ ನೀವು y ಅಕ್ಷ ಅಂತ ಯಾವ್ದನ್ನ ನೋಡ್ತೀರಾ? ಎಕ್ಸ್ ಅಕ್ಷದಿಂದ ಇರುವಂತಹ ದೂರ ಅಂತಂದ್ರೆ ನಿಮ್ಗೆ y ಅಕ್ಷ ದೂರ ಆಗತ್ತೆ. ಸೊ ಎಕ್ಸ್ ಅಕ್ಷದಿಂದ ಇರುವ ದೂರ ಅಂದ್ರೆ ನಿಮ್ಗೆ, ಸೊ ಇದು ಇಲ್ಲಿ ಬರುತ್ತೆ -4 -7 ಅಂತಂದ್ರೆ ಎಕ್ಸ್ ಅಕ್ಷದಿಂದ ಇರುವ ದೂರ ಅಂತಂದ್ರೆ 4 ಬರುತ್ತೆ. ಹೌದಾ? y ಅಕ್ಷದಿಂದ ಇರುವ ದೂರ, y ಅಕ್ಷದಿಂದ ಇರುವ ದೂರ ಅಂದ್ರೆ 4 ಬರುತ್ತೆ. ಸೊ -4 ನಾವು +4 ಅಂತಾನೆ ಹೇಳ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಧನಾತ್ಮಕ ಸಂಖ್ಯೆಗಳನ್ನ ಪರಿಗಣಿಸ್ತೀವಿ. ಸೊ 4 ಮಾನಗಳು ಅಂತ ಹೇಳ್ತೀವಿ ದೂರ. ನೆಕ್ಸ್ಟ್ 2, 3, 6, 6 ಬಿಂದುಗಳ ನಡುವಿನ ದೂರ. ಎಸ್, ಈಗ ಯಾವ ಸೂತ್ರ ಹಾಕ್ತೀರಾ? ಇದುವರೆಗೂ ನಮ್ಗೆ ಏನಿತ್ತು? ಮೂಲ ಬಿಂದುವಿನಿಂದ ಬಿಂದುವಿಗಿರುವ ದೂರ ಅಂತ ಇತ್ತು. ಬಟ್ ಇಲ್ಲೇನಿದೆ? A x1 y1 B x2 y2 ಅಂತ ಇದೆ. ಅಂದ್ರೆ ನೀವೇನ್ ಮಾಡ್ತೀರಾ? ಇಲ್ಲಿ ದೂರ ಸೂತ್ರವನ್ನ ಬಳಸ್ತೀರಾ. ಸೊ ದೂರ ಸೂತ್ರವನ್ನ ಬಳಸಿದಾಗ ಏನ್ ಬರುತ್ತೆ? ಎಸ್, ಒಂದ್ಸತಿ ಚೆಕ್ ಮಾಡ್ರಿ. ದೂರ ಸೂತ್ರವನ್ನ ಬಳಸಿದಾಗ ಏನ್ ಬರುತ್ತೆ ಅಂತ. 2, 3, 6, 6. 2, 3 ಅಂತಂದ್ರೆ x1 y1, 6, 6 ಅಂದ್ರೆ x2 y2. ಸೊ ದೂರ ಸೂತ್ರ ಏನ್ ಹೇಳುತ್ತೆ ನಮ್ಗೆ? √(x1 x2 - x1 whole square +y2 - y1 whole square. ಹೌದಲ್ವಾ? ಸೊ ಚೆಕ್ ಮಾಡಿ ನೋಡ್ರಿ ಏನ್ ಬರುತ್ತೆ ಆನ್ಸರ್ ಅಂತ. x2 - x1 whole square +y2 - y1 whole square. ಸೊ x2 ಅಂತಂದ್ರೆ ಇಲ್ಲಿ ಬರೀತೀನಿ ನೋಡ್ರಿ. x2 ಅಂತಂದ್ರೆ ಇದು x1 y1, ಇದು x2 y2. ಸೊ x2 ಅಂತಂದ್ರೆ 6 ಇದೆ, x1 ಅಂತಂದ್ರೆ 2 ಇದೆ, ಪ್ಲಸ್ y2 ಅಂತಂದ್ರೆ 6 ಇದೆ, y1 ಅಂದ್ರೆ 3 ಇದೆ. 6 - 2 ಅಂದ್ರೆ 4 ಸ್ಕ್ವೇರ್, 6 - 3 ಅಂದ್ರೆ 3 ಸ್ಕ್ವೇರ್. ಸೊ 16, 4ರ ವರ್ಗ 16, 3ರ ವರ್ಗ 9. 16 + 9 ಮಾಡಿದ್ರೆ ಮತ್ತೆ ನಿಮ್ಗೆ ಎಷ್ಟು ಬಂತು? 25 ಬಂತು. ಸೊ 25ರ ವರ್ಗಮೂಲ ಎಷ್ಟು? 5. ಹಾಗಾಗಿ ಮತ್ತೆ ನಿಮ್ಗೆ ಉತ್ತರ ಎಷ್ಟು ಬರುತ್ತೆ? 5 ಮಾನಗಳು ಬಂತು. ಎಕ್ಸ್ ಅಕ್ಷದ ಮೇಲಿರುವ ಯಾವುದೇ ಬಿಂದುವಿನ ನಿರ್ದೇಶಾಂಕ ಈ ರೂಪದಲ್ಲಿ ಇರುತ್ತೆ. y0 0 y ರೂಪದಲ್ಲಿರತ್ತಾ, ಅಥವಾ x0 ರೂಪದಲ್ಲಿರತ್ತಾ, 0 0 0 0 ರೂಪದಲ್ಲಿರತ್ತಾ, xy ರೂಪದಲ್ಲಿರತ್ತಾ? ಎಕ್ಸ್ ಅಕ್ಷದ ಮೇಲಿರುವುದು. ಓಕೆ, ಸೊ ಎಕ್ಸ್ ಅಕ್ಷದ ಮೇಲೆ ಬಿಂದು ಇದ್ದಾಗ ಏನಾಗಿರತ್ತೆ? ಯಾವುದೇ ಬಿಂದು, ಈಗ ಪಿ ಬಿಂದು ಎಕ್ಸ್ ಅಕ್ಷದ ಮೇಲಿದೆ. ಸೊ ಈ ಪಿ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರತ್ತೆ? ಎಕ್ಸ್ ನ ಬೆಲೆ 3 ಅಂತ ತಗೊಳ್ರಿ, y ಬೆಲೆ ಇದೇನಾ ಇಲ್ಲಿ? ಇಲ್ಲ. ಸೊ ನಾವೇನಾಗಿರತ್ತೆ? y ಬೆಲೆ 0 ಆಗಿರತ್ತೆ. ಹಾಗಾಗಿ ನಾವೇನಂತ ಬರಿತೀವಿ? x0 ಆಗಿರತ್ತೆ. ಎಕ್ಸ್ ಅಕ್ಷದ ಮೇಲಿರುವ ಯಾವುದೇ ಬಿಂದುವಿನ ನಿರ್ದೇಶಾಂಕಗಳು x0 ರೂಪದಲ್ಲಿರತ್ತೆ. ಹಾಗೆ y ಬಿಂದುವಿನ ನಿರ್ದೇಶಾಂಕ ಹೇಗಿರತ್ತೆ? y ಬಿಂದುವಿನ ನಿರ್ದೇಶಾಂಕ ಹೇಗಿರುತ್ತೆ? 0 y ರೂಪದಲ್ಲಿರತ್ತೆ. ಯಾಕೆ? x0 ಆಗಿರತ್ತೆ, y ಇರತ್ತೆ, 0 y. ಓಕೆ, ಇದು y ಅಕ್ಷದ ಮೇಲೆ ಬಿಂದು ಇದ್ದಾಗ. x ಅಕ್ಷದ ಮೇಲೆ ಇದ್ದಾಗ ಅವಾಗ y 0 ಆಗಿರತ್ತೆ, x ಇರತ್ತೆ. ಓಕೆ, ಸೊ ಇಷ್ಟು ನಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಬಿಡಿಸಿದೀವಿ. ಇದೇ ತರಹ ನಿಮ್ಗೆ ಇನ್ನೂ ಕೆಲವು ಪ್ರಶ್ನೆಗಳು ಬರಬಹುದು. ಓಕೆ, ಸೂತ್ರದ ಮೇಲೆ ಬರಬಹುದು, ಅಥವಾ ದೂರವನ್ನ ಕಂಡು ಹಿಡಿಯುವಲ್ಲಿ ಇನ್ನು ಬೇರೆ ಬೇರೆ ತರ ಪ್ರಶ್ನೆಗಳು ಬರ್ಬೋದು. ಬಟ್ ಮೆಥಡ್ ಏನು? ಸೂತ್ರಗಳು ಇವೇ ಸೂತ್ರಗಳ ಮೇಲೆ ಲೆಕ್ಕಗಳು ಬರುತ್ತೆ. ಸೊ ಏನು ಚೇಂಜ್ ಆಗಲ್ಲ. ಓಕೆ, ಎಸ್. ಸೊ ನಾವಿವಾಗ ಏನ್ ಮಾಡೋಣ? 2 ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳನ್ನ ಬಿಡಿಸೋಣ. ಯಾವ ರೀತಿಯಾಗಿ ಬರುತ್ತೆ ನಮ್ಗೆ ಪ್ರಶ್ನೆಗಳು ಅಂತ ನೋಡೋಣ. ಈ ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನ ಕಂಡು ಹಿಡಿಯಿರಿ. ಸೊ ಕೆಲವೊಂದ್ಸತಿ ಇದನ್ನ ಡೈರೆಕ್ಟ್ ಆಗಿ 1 ಅಂಕಕ್ಕೆ ಕೇಳ್ತಾರೆ, ಕೆಲವೊಂದ್ಸತಿ 2 ಪ್ರಶ್ನೆ ಕೊಟ್ಟು 2 ಅಂಕಕ್ಕೆ ಕೇಳ್ತಾರೆ. ಓಕೆ, ಸೊ ನಾವಿವಾಗ ಏನ್ ಮಾಡೋಣ? ಇಲ್ಲಿ ನಮ್ಗೆ ಬಿಂದುಗಳನ್ನ ಕೊಟ್ಟಿದ್ದಾರೆ. ಏನಂತ? ಎ ಅಂತ ತಗೊಳ್ರಿ, ಇದನ್ನ 2, 3, ಬಿ ಅಂತ ತಗೊಳ್ರಿ 4, 1 ಅಂತ ಕೊಟ್ಟಿದ್ದಾರೆ. ಸೊ ಈ 2, 3 ಅಂದ್ರೆ ಇದು x1 y1,
ಓಕೆ, ಇದು x2 y2. ಇವಾಗ ನಾವೇನ್ ಮಾಡ್ಬೇಕು, ನಿರ್ದೇಶಾಂಕಗಳನ್ನ ಕಂಡುಹಿಡಿಬೇಕು. ಸಾರಿ, ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ, ದೂರವನ್ನ ಕಂಡುಹಿಡಿಬೇಕು. ಸೊ ದೂರವನ್ನ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀರಾ, ದೂರ ಸೂತ್ರವನ್ನ ಬಳಸ್ತೀರಲ್ವಾ. ದೂರ ಸೂತ್ರವನ್ನ ಬಳಸ್ಬೇಕಂದ್ರೆ ದೂರ ಸೂತ್ರ ಏನ್ ಹೇಳುತ್ತೆ, ಡಿ ಇಸ್ ಈಕ್ವಲ್ ಟು, ಡಿ ಅಂತ ಯಾಕೆ ಬಳಸ್ತೀರಾ, ಡಿಸ್ಟನ್ಸ್. ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. ಸೊ ಇದು ನಮ್ಮ ದೂರ ಸೂತ್ರ. ನಮ್ಗೀಗಾಗ್ಲೇ x2 ಬೆಲೆ ಗೊತ್ತಿದೆ, ಎಷ್ಟಂತ, 4, ಮೈನಸ್ x1 ಬೆಲೆ 2 ಪ್ಲಸ್ y2 ಬೆಲೆ 1, y1 ಬೆಲೆ 3. 4ರಲ್ಲಿ 2 ಕಳೆದ್ರೆ 2 ವರ್ಗ ಪ್ಲಸ್ 1ರಲ್ಲಿ 3 ಕಳೀತೀರಾ, ಏನ್ ಬರುತ್ತೆ, -2 ಬರುತ್ತೆ. ಹೌದಾ. ಸೊ -2 ವರ್ಗ ಬಂತು. ಯಾಕೆ, ದೊಡ್ಡ ಸಂಖ್ಯೆ ಮೈನಸ್ ಇದೆ, 3ರ ಚಿಹ್ನೆ ಮೈನಸ್ ಇದೆ. ಸೊ -2 ಸ್ಕ್ವೇರ್ ಆಗುತ್ತೆ. ಈಗ 2ರ ವರ್ಗ ಅಂದ್ರೆ 2 2 4, -2 ಸ್ಕ್ವೇರ್ ಅಂದ್ರೆ ಅವಾಗ್ಲೂ ಕೂಡ ನಿಮ್ಗೆ ಏನ್ ಬರುತ್ತೆ, -2 ಇಂಟು -2 ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 2 4 ಬರುತ್ತೆ. ಹಾಗಾದ್ರೆ -2 ಹೋಲ್ ಸ್ಕ್ವೇರ್ ಅಂದ್ರೆ ಅದು ಕೂಡ ನಿಮ್ಗೆ ಎಷ್ಟು ಬರುತ್ತೆ, 4 ಬರುತ್ತೆ. 4 + 4 ಮಾಡ್ರಿ ಎಷ್ಟು ಬಂತು, 8 ಬಂತು. ಹೌದಾ. ಸೊ ನಾವ್ ಈ 8 ಅಂತ ಬಂದಿದೆ ಅಲ್ಲ, ಇನ್ನು ಸುಲಭವಾಗಿ ನಾವ್ ಇದನ್ನ ಸರಳೀಕರಿಸಬಹುದು. ಹೇಗೆ, ಸೊ √8 ಅಂತ ಇದೆ, ಇದನ್ನ ನಾ ಹೇಗ್ ಬರಿತೀವಿ, 4 2 8 ಅಂತ ಬರಿಬಹುದು. ಯಾಕೆ ಅಂತಂದ್ರೆ 4 ಒಂದು ಪೂರ್ಣವರ್ಗ ಸಂಖ್ಯೆ. ಸೊ ಹಾಗಾಗಿ ನಾವ್ ಅದನ್ನ ಮತ್ತೆ ರೂಟಿಂದ ಹೊರಗೆ ತೆಗಿಬಹುದಲ್ವಾ. 4 ಪೂರ್ಣವರ್ಗ ಸಂಖ್ಯೆ, ಸೊ ಅದನ್ನ ರೂಟಿಂದ ಹೊರಗೆ ತೆಗೆದ್ರೆ 2 √2. ಸೊ 2 ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ, ಪೂರ್ಣವರ್ಗ ಸಂಖ್ಯೆ ಅಲ್ಲ. ಸೊ ಅದು ರೂಟ್ ಒಳಗಡೆನೆ ಇರತ್ತೆ. ಸೊ ಈ 4 ಮಾತ್ರ ಹೊರಗಡೆ ಬಂದ್ರೆ ಅದು 2 ಆಗತ್ತೆ. ಯಾಕೆ, 4ರ ವರ್ಗಮೂಲ 2. ಹೌದಾ. ಸೊ 2 √2 ಇದರ ಒಂದು ಆನ್ಸರ್ ಆಗತ್ತೆ. ಇದನ್ನ ಹೇಗ್ ಬರಿತೀವಿ ನಾವು, ಮೂಲಮಾನಗಳು ಅಂತ ಬರಿತೀವಿ, ಅಥವಾ ಮಾನಗಳು, ಮೂಲಮಾನಗಳು. ಯೂನಿಟ್ ಏನಂತ ಬರಿತೀರಾ, ಮಾನಗಳು. 2√2 ಮೂಲಮಾನಗಳು. ಪ್ರತಿಯೊಂದಕ್ಕೂ ಒಂದೊಂದು ಯೂನಿಟ್ ಇರತ್ತೆ. ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್. ಸೊ ನಾವಿಲ್ಲಿ ನಿರ್ದೇಶಾಂಕಗಳನ್ನ ಹೇಳುವಾಗ ಮೂಲಮಾನಗಳು ಅಂತ ಹೇಳ್ತೀವಿ. ಸೊ ನೆನ್ಪಿಟ್ಕೊಡಿ. ಎರಡನೇದು ಏನಂತ ಇದೆ, -5 7 ಹಾಗೆ -1 3 ಅಂತ ಇದೆ. ಇದು x1 y1, ಇದು x2 y2. ಓಕೆ. ಸೊ ಇಷ್ಟು ನೀವು ಬರ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಏನ್ ಮಾಡ್ತೀರಾ, ಸೂತ್ರ ಬರಿಬೇಕು. ಸೂತ್ರ ಏನ್ ಹೇಳತ್ತೆ, x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್, ರೈಟ್. ಸೊ x2 ಬೆಲೆ ನಿಮ್ಗೆ ಈಗಾಗ್ಲೇ ಗೊತ್ತಿದೆ, ಏನಂತ, -1. x1 ಬೆಲೆ -5. ಸೊ ಇಲ್ಲಿ ಒಂದು ಮೈನಸ್ ಇದೆ, ಆ ಮೈನಸ್ ಅನ್ನ ಹಾಗೆ ಬರಿತೀರಾ. ಇಲ್ಲಿ ಒಂದು -5 ಇದೆ ಅಲ್ಲ, x1 ನ ಬೆಲೆ -5. ಸೊ ಅದನ್ನ ಒಂದು ಬ್ರಾಕೆಟ್ ಅಲ್ಲಿ ಬರಿತೀವಿ, ಸ್ಕ್ವೇರ್ ಪ್ಲಸ್ y2 ಬೆಲೆ 3 ಇದೆ, y1 ನ ಬೆಲೆ 7 ಇದೆ. ಓಕೆ, ಎಸ್. 1 -1 ಮೈನಸ್ ಇಂಟು ಮೈನಸ್ ಅದೇನಾಗತ್ತೆ, ಪ್ಲಸ್ ಆಗತ್ತೆ. ಸೊ +5 ಹೋಲ್ ಸ್ಕ್ವೇರ್ ಪ್ಲಸ್ 7 ಮಾಡಿದ್ರೆ ಎಷ್ಟು ಬಂತು, 7ರಲ್ಲಿ 3 ಕಳಿಬೇಕು ಅಂತ ಅರ್ಥ. ಹೌದಾ. ಸೊ ಎಷ್ಟು ಬರುತ್ತೆ, -4 ಹೋಲ್ ಸ್ಕ್ವೇರ್. ಯಾಕೆ, 7ರಲ್ಲಿ 3 ಕಳೆದ್ರೆ 4 ಬಂತು. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕ್ತೀರಾ. ಇಲ್ಲಿ -1 + 5 ಅಂತ ಇದೆ, ಅಂದ್ರೆ 5ರಲ್ಲಿ 1 ಕಳಿಬೇಕು. 5ರಲ್ಲಿ 1 ಕಳೆದ್ರೆ 4ರ ವರ್ಗ ಪ್ಲಸ್ ಇಲ್ಲಿ -4 ಹೋಲ್ ಸ್ಕ್ವೇರ್ ಅಂತಂದ್ರೆ ಅದು ಕೂಡ ನಿಮ್ಗೆ -4 ಹೋಲ್ ಸ್ಕ್ವೇರ್ ಅಂತಂದ್ರೆ -4 ಹೋಲ್ ಸ್ಕ್ವೇರ್ ಹಾಗೆ ಬರೆಯೋಣ, ಇಲ್ಲಿ ಬರೆಯೋಣ. 4ರ ವರ್ಗ 16 ಬಂತು. -4 ಹೋಲ್ ಸ್ಕ್ವೇರ್ ಅಂದ್ರೆ ಅದು ಕೂಡ 16 ಬರುತ್ತೆ. ಸೊ 16 ಮತ್ತು 16ನ್ನ ಕೂಡಿಸಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 32 ಬರುತ್ತೆ. ಸೊ ಮತ್ತೆ 32ನ್ನ ಬಿಡಿಸಿ ಬರಿಬಹುದು. ಹೇಗ್ ಬರಿತೀರಾ, 16 2 32. ಹೆಚ್ಚಾಗಿ ನಾವು ಪೂರ್ಣವರ್ಗ ಸಂಖ್ಯೆಯ ಒಂದು ಗುಣಾಕಾರ ಮಾಡಿದಾಗ ಹೇಗ್ ಬರುತ್ತೆ ಆ ಸಂಖ್ಯೆನ ತಗೋತೀವಿ. ಸೊ 4 2 8, 9 3 27, ಈ ತರಹ. 16 2 32. 16ನ್ನ ಯಾಕೆ ತಗೋತೀವಿ, 16 ಒಂದು ಪೂರ್ಣವರ್ಗ ಸಂಖ್ಯೆ. ಸೊ ರೂಟ್ ಇಂದ ಹೊರಗೆ ತೆಗಿಯಕ್ ಈಸಿ ಆಗತ್ತೆ.
ಸೊ ಏನ್ ಬರುತ್ತೆ 16ರ ವರ್ಗಮೂಲ 4, 4√2 ಮೂಲಮಾನಗಳು. ಹೌದಲ್ವಾ? ಎಸ್. ಸೊ ನಮ್ಗೆ ಈ ತರಹದ ಪ್ರಶ್ನೆಗಳನ್ನ ನಮ್ಗೆ 1 ಅಂಕಕ್ಕೆ ಕೇಳ್ತಾರೆ. ಕೆಲವೊಂದ್ಸತಿ 2 ಕ್ವಶನ್ಸ್ ಅನ್ನ ಕೂಡಿ 2 ಅಂಕಗಳಿಗೆ ಕೇಳಬಹುದು, ಅಥವಾ ಒಂದೇ ಪ್ರಶ್ನೆಯನ್ನ ಕೊಡಬಹುದು. ಓಕೆ. ಸೊ ಈ ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನ ಕಂಡು ಹಿಡಿಯಿರಿ ಅಂತ ಅಂದಾಗ ಮೊದಲು ನಮ್ಗೆ ಏನ್ ಕೊಟ್ಟಿದ್ದಾರೆ ಅದನ್ನ ನೋಡ್ಬೇಕು. ಅವರು x1 y1 ಕೊಟ್ಟಿದಾರ, x1 y1 x2 y2 ಕೊಟ್ಟಿದಾರ, ಅಥವಾ ಮೂಲ ಬಿಂದುವಿನಿಂದ ಕೇಳಿದಾರ, ಅಥವಾ ಮಧ್ಯ ಬಿಂದು ಕೇಳಿದಾರ, ಅದನ್ನ ಕರೆಕ್ಟ್ ಆಗಿ ನೋಡ್ರಿ. ಇಲ್ಲಿ ನಮಗೆ ಡೈರೆಕ್ಟ್ ಆಗಿ x1 y1 x2 y2 ಬೆಲೆ ಕೊಟ್ಟಿದ್ದಾರೆ. ಯಾವಾಗ ನಿಮಗೆ x1 y1 x2 y2 ಗೊತ್ತಿರತ್ತೆ ಆವಾಗ ನೀವು ದೂರ ಸೂತ್ರದ ಫಾರ್ಮುಲಾವನ್ನ ಯೂಸ್ ಮಾಡ್ತೀರಾ. ಸೊ ಏನ್ ಹೇಳತ್ತೆ ನಮ್ಗೆ ಫಾರ್ಮುಲಾ ಸೂತ್ರ ಏನ್ ಹೇಳತ್ತೆ? ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಈ ಒಂದು ಸೂತ್ರವನ್ನ ಬಳಸಿ ನಾವು ಏನ್ ಮಾಡ್ತೀವಿ, x1 x2 y1 y2 ಬೆಲೆಗಳನ್ನ ಸೂತ್ರದಲ್ಲಿ ಆದೇಶಿಸಿದಾಗ ನಿಮ್ಗೆ ಉತ್ತರ ಬರುತ್ತೆ. ಹೌದಲ್ವಾ? ಎಸ್. ಇದೇ ತರಹ ಇನ್ನೊಂದು ಪ್ರಶ್ನೆ ಬಿಡಿಸೋಣ. ಸ್ವಲ್ಪ 3 ಅಂಕಗಳಿಗೆ ಇರುವಂತಹ ಪ್ರಶ್ನೆ. ಯಾವ ರೀತಿ ಕೇಳ್ತಾರೆ? 3 ಅಥವಾ ಕೆಲವೊಂದ್ಸತಿ 4 ಅಂಕಗಳಿಗೆ. 1, 5 3 ಅಂಕಗಳಿಗೆ ಹೆಚ್ಚಾಗಿ ಕೇಳ್ತಾರೆ ಇದನ್ನ. 1, 5 1, 5, 2, 3, -12 -11 ಎಂಬ ಬಿಂದುಗಳು ಸರಳ ರೇಖಾಗತವಾಗಿದೆ ಪರೀಕ್ಷಿಸಿ ಅಂತ ಕೇಳಿದ್ದಾರೆ. ಸೊ ಸರಳ ರೇಖಾಗತವಾಗಿದೆ ಅಂತಂದಾಗ ಹೇಗ್ ಬರುತ್ತೆ ನೋಡೋಣ. ಮೊದ್ಲು ಆನ್ಸರ್ ಏನ್ ಬರುತ್ತೆ ನೋಡಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ಇಲ್ಲಿ ನಮಗೆ ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ. ಏನಂತ? ಇದನ್ನ ನಾವು ಎ ಬಿಂದುವಿನ ನಿರ್ದೇಶಾಂಕಗಳು ಅಂತ ತಿಳ್ಕೊಳ್ಳೋಣ. ಓಕೆ. ಇದು ಎ ಬಿಂದುವಿನ ನಿರ್ದೇಶಾಂಕಗಳು. ಇದನ್ನ ನಾವು ಬಿ ಅಂತ ಕರೆಯೋಣ, ಬಿ ಬಿಂದುವಿನ ನಿರ್ದೇಶಾಂಕಗಳು. ಇದನ್ನ ಸಿ ಅಂತ ತಗೊಳ್ಳೋಣ. ಓಕೆ. -2 -11 ಅಂತ ತಗೊಳ್ಳೋಣ ಎಂಬ ಬಿಂದುಗಳು ಸರಳ ರೇಖಾಗತವಾಗಿದೆಯೇ ಅಂತ ಬಂದ್ರೆ ಏನಾಗತ್ತೆ ನೋಡೋಣ. ಸೊ ಎ ಬಿಂದು 1, 5 ಅಂತ ಇದೆ. ನೀವೇನಾದ್ರೂ ಗ್ರಾಫ್ ನಲ್ಲಿ ಹಾಕಿದ್ರೆ ಇದು 0, ಇಲ್ಲಿ 1 ಬರುತ್ತೆ, 2, 3, 4, 5, ಇದು 6, ಇಲ್ಲಿ 7, 8 ಬರುತ್ತೆ. ಹೌದಾ? ನಾವೇನ್ ಮಾಡಿದೀವಿ, 1 ಸೆಂಟಿಮೀಟರ್ ಅಲ್ಲಿ ಅಂದ್ರೆ ನಡು ಮಧ್ಯಭಾಗದಲ್ಲಿ 0.5 ಬರುತ್ತಲ್ಲ, ಅದನ್ನ 1 ಅಂತ ತಗೊಂಡಿದೀವಿ. ಇಲ್ಲಿ 2, 4, 6 ಅಂತ ತಗೊಂಡಿದಾರಲ್ಲ. ಸೊ 1, 5 1 ಇಲ್ಲಿ ಬರುತ್ತೆ, 5 ಎಲ್ಲಿ ಬರುತ್ತೆ? 6 ಮತ್ತು 4ರ ಮಧ್ಯಭಾಗದಲ್ಲಿ 5 ಬರುತ್ತೆ ನಿಮ್ಗೆ. ಸೊ 1 ಮತ್ತು 5ಅನ್ನ ಸೇರಿಸಿದ್ರೆ ಇಲ್ಲಿ ಬಿಂದು ಬರುತ್ತೆ ನಿಮ್ಗೆ ಗ್ರಾಫ್ ಹಾಕಿದ್ರೆ. ಬಿ ಹೇಗ್ ಬರುತ್ತೆ? 2, 3 ಇಲ್ಲಿ ನಮ್ಗೆ 2 ಇದೆ, 3 ಎಲ್ಲಿ ಬರುತ್ತೆ? 4 ಮತ್ತು 2ರ ಮಧ್ಯಭಾಗದಲ್ಲಿ 3 ಬರುತ್ತೆ. ಸೊ 2 ಇಲ್ಲಿದೆ, 3 ಇಲ್ಲಿದೆ, ಹಾಗಾಗಿ 2 ಮತ್ತು 3 ಈ ಬಿಂದುವಿನಲ್ಲಿ ಬರುತ್ತೆ. -2 -11. ಸೊ -12 -2 -11 ಅಂದ್ರೆ ಎರಡೂ ನಿರ್ದೇಶಾಂಕಗಳು ಮೈನಸ್ ಅಂತ ಬಂದಾಗ ಅದು ಯಾವ ಒಂದು ಚತುರ್ಥಕದಲ್ಲಿ ಬರುತ್ತೆ? ಸೊ ಎಕ್ಸ್ ಅಕ್ಷದ ಬೆಲೆನೂ ಮೈನಸ್, y ಅಕ್ಷದ ಬೆಲೆನೂ ಮೈನಸ್ ಅಂದಾಗ ಅದು 3rd ಕ್ವಾಡ್ರಂಟ್ ಅಲ್ಲಿ ಬರುತ್ತೆ, 3ನೇ ಚತುರ್ಥಕದಲ್ಲಿ ಬರುತ್ತೆ. ಹೌದಾ? ಸೊ -2 ಎಲ್ಲಿದೆ? ಇಲ್ಲಿದೆ. -11 ಎಲ್ಲಿದೆ? ಸೊ -10 ಆದ ತಕ್ಷಣ ಇಲ್ಲಿ -11 ಬರುತ್ತೆ. ಅಂದ್ರೆ ಇದು -12, -10 ಮತ್ತು -12ರ ಮಧ್ಯಭಾಗದಲ್ಲಿ -11 ಬರುತ್ತೆ. ಸೊ -2 ಇಲ್ಲಿದೆ, -11 ಇಲ್ಲಿದೆ, ಇಲ್ಲಿ ಒಂದು ಬಿಂದುವನ್ನ ಹಾಕ್ತೀರಾ. ಸೊ ಈಗ ಗ್ರಾಫ್ ಅನ್ನ ಹಾಕಿದ್ರೆ ನಿಮ್ಗೆ ಈ ತರ ಬರುತ್ತೆ. ನಿಮ್ಗೆ ಗ್ರಾಫ್ ಹಾಕಕ್ ಕೇಳಲ್ಲ, ಸೊ ನಿಮ್ಗೆ ಜಸ್ಟ್ ಗೊತ್ತಿರ್ಲಿ ಅಂತ ಹಾಕಿದ್ವಿ. ಇಲ್ಲಿ ನಾವು ರಿಸಲ್ಟ್ ಏನ್ ಬರುತ್ತೆ ಅದರ ಆಧಾರದ ಮೇಲೆ ನಾವು ನಿರ್ಣಯಿಸ್ಬೇಕು ಏನಂತ. ಅದು ಸರಳ ರೇಖಾಗತವಾಗಿದೆ ಪರೀಕ್ಷಿಸಿ ಅಂತ ಕೇಳಿದ್ದಾರೆ, ನಿರ್ಣಯಿಸಿ ಅಂತ. ಈಗ ನಾವೇನ್ ಮಾಡೋಣ, ಎ ಬಿ ಯ ನಡುವಿನ ದೂರವನ್ನ ಕಂಡುಹಿಡಿಯೋಣ. ಸೊ ನಮ್ಗೆ ಎ ಎಲ್ಲಿದೆ? ಇದು 1, 5 ಅಂತ ಇದೆ ಅಲ್ಲ, ಅದು ಎ. ಹೌದಾ? ಸೊ ಎ ಇಲ್ಲಿದೆ, ಎ ಮತ್ತು ಬಿ ನ ನಡುವಿನ ದೂರ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎ ಮತ್ತು ಬಿ ನ ನಡುವಿನ ದೂರವನ್ನ ಕಂಡುಹಿಡಿಯೋಣ. ಎ ಬಿ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಸೂತ್ರ ಹಾಕ್ತೀರಾ, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಇದು ನಮ್ಮ ದೂರ ಸೂತ್ರ. ಇವಾಗ ಇದು x1 y1 ಬೆಲೆ ಆಗತ್ತೆ, ಇದು x2 y2 ಬೆಲೆ ಆಗತ್ತೆ. ಯಾವಾಗ ಈ ಎ ಬಿ ಅನ್ನ ನಾವು ತಗೊಂಡಾಗ ಇದು x1 y1, ಇದು x2 y2. ಇವಾಗ x2 ಬೆಲೆ ಏನಾಗತ್ತೆ ಮಕ್ಕಳೇ? ಇಲ್ಲಿ x2 ನ ಬೆಲೆ 2 ಅಂತ ಇದೆ. 2 ಮೈನಸ್ x1 ಬೆಲೆ 1 ಇದೆ. ಓಕೆ. x1 ನ ಬೆಲೆ 1 ಇದೆ. y2 ಏನಿದೆ? ಇದು y2,
ಇದು y1. ಸೊ 3 ಮೈನಸ್ 5 ಹೋಲ್ ಸ್ಕ್ವೇರ್. ಇವಾಗ 2ರಲ್ಲಿ 1ಅನ್ನ ಕಳೀರಿ, 1 ಬಂತು. 3ರಲ್ಲಿ 5ಅನ್ನ ಕಳೀರಿ, -2 ಹೋಲ್ ಸ್ಕ್ವೇರ್ ಬಂತು. 1ರ ವರ್ಗ ಅಂದ್ರೆ 1, -2 ಹೋಲ್ ಸ್ಕ್ವೇರ್ ಅಂತಂದ್ರೆ ಏನ್ ಬರುತ್ತೆ? -2 ಇಂಟು -2 ಮಾಡಿದ್ರೆ ನಿಮ್ಗೆ 4 ಬರುತ್ತೆ. ಸೊ 1 + 4 ಅಂದ್ರೆ ನಿಮ್ಗೆ ಎಷ್ಟು ಬಂತು? 5 ಬಂತು, ಹೌದಲ್ವಾ? 1 ಮತ್ತು 4ಅನ್ನ ಕೂಡಿಸಿದ್ರೆ 5. ಸೊ √5 ಇಷ್ಟೇ ಇಡ್ರಿ, ಯಾಕೆ ಇನ್ನೂ ನಮ್ಗೆ ಸಿಂಪ್ಲಿಫಿಕೇಶನ್ ಮಾಡಕ್ ಬರಲ್ಲ. ಓಕೆ, 5 ಒಂದ್ಲೆ 5 ಅಂತ ಇಡ್ಬೇಕು, ಯಾಕೆಂದ್ರೆ 5 ಒಂದು ಅವಿಭಾಜ್ಯ ಸಂಖ್ಯೆ. 5 ಒಂದ್ಲೆ 5. ಸೊ ಈಗ ನಮ್ಗೆ ಎ ಬಿ ಯ ಬೆಲೆ ಏನಾಯ್ತು? √5 ಆಯ್ತು. ಸೊ ಈಗ ಬಿ ಸಿ ಯ ದೂರವನ್ನ ಕಂಡುಹಿಡಿಯೋಣ. ಬಿ ಸಿ ಯ ದೂರವನ್ನ ಕಂಡುಹಿಡಿದ್ರೆ ಏನ್ ಬರುತ್ತೆ ನೋಡೋಣ. ಇಲ್ಲಿ ಮಾಡೋಣ. ಬಿ ಸಿ ಇಸ್ ಈಕ್ವಲ್ ಟು, ಮತ್ತೆ ನೀವು x2 - x1 ಮಾಡ್ತೀರಾ. x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇವಾಗ ಅರ್ಥ ಮಾಡ್ಕೊಳ್ರಿ, ನಾವು ಎಲ್ಲಿಂದ ಎಲ್ಲಿಯವರೆಗೂ ದೂರವನ್ನ ತಗೊಂಡಿದೀವಿ? ಬಿ ದಿಂದ ಸಿ ವರೆಗೂ ತಗೊಂಡಿದೀವಿ. ಸೊ ಈಗ ನಮ್ಗೆ ಬಿ ದಿಂದ ಸ್ಟಾರ್ಟ್ ಮಾಡಿದೀವಿ, ಇದನ್ನ x1 y1 ಅಂತ ಕರೆಯೋಣ. ಎಲ್ಲಿಗೆ ಎಂಡ್ ಮಾಡಿದೀವಿ? ಸಿ ಗೆ ಎಂಡ್ ಮಾಡಿದೀವಿ. ಸೊ ಬಿ ದಿಂದ ಸಿ ಗೆ ಇದು ನಮ್ಗೆ ಇವಾಗ x2 y2 ಆಗತ್ತೆ. ಅರ್ಥ ಆಯ್ತಾ? ಎ ದಿಂದ ಬಿ ಬಂದ್ರೆ ಇದು x1 y1 ಆಗತ್ತೆ, ಇದು x2 y2 ಆಗತ್ತೆ. ಬಿ ದಿಂದ ಸಿ ಹೋದ್ರೆ ಬಿ x1 y1 ಆಗತ್ತೆ, ಸಿ x2 y2 ಆಗತ್ತೆ. ಇವಾಗ x2 ಬೆಲೆ ಏನಿದೆ ಇಲ್ಲಿ? -2 ಇದೆ, ಮೈನಸ್ x1 ಬೆಲೆ ಏನಿದೆ? 2 ಇದೆ ಹೋಲ್ ಸ್ಕ್ವೇರ್, ಪ್ಲಸ್ y2 ಏನಿದೆ? -11 ಇದೆ, ಮೈನಸ್ y1 ಬೆಲೆ 3 ಅಂತ ಇದೆ. -2 ಏನಾಗತ್ತೆ? -4 ಹೋಲ್ ಸ್ಕ್ವೇರ್ ಪ್ಲಸ್ -11 -3 ಏನಾಗತ್ತೆ? -11 -11 -3 ಏನಾಗತ್ತೆ? -14 ಹೋಲ್ ಸ್ಕ್ವೇರ್ ಆಗತ್ತೆ ಇದು, ಹೌದಲ್ವಾ? -4 ಹೋಲ್ ಸ್ಕ್ವೇರ್, -4 ಹೋಲ್ ಸ್ಕ್ವೇರ್ ಅಂತಂದ್ರೆ 4 4 16. 14ರ ಸ್ಕ್ವೇರ್ ಎಷ್ಟಾಗತ್ತೆ? 14ರ ವರ್ಗ ಎಷ್ಟಾಗತ್ತೆ? 196. 16 ಪ್ಲಸ್ 196 ಕೂಡಿಸ್ರಿ ಎಷ್ಟು ಬಂತು ನಿಮ್ಗೆ? 16. 196 ಪ್ಲಸ್ 16 12. 9 1 10 1 11. ಸೊ 212 ಬಂತು. ಓಕೆ, ಸೊ ಬಿ ಸಿ ಯ ಬೆಲೆ 212 ಬಂತು. ಹಾಗೆ ಈಗ ನಾವೇನ್ ಮಾಡೋಣ? ಎ ಸಿ ಯ ಬೆಲೆಯನ್ನ ಕಂಡುಹಿಡಿಯೋಣ. ಏನ್ ಬರುತ್ತೆ ನೋಡೋಣ. ಎ ಸಿ ಯ ಬೆಲೆ √x2 - x1 ಮಾಡೋಣ. ಎ ಸಿ ಅಂತ ಅಂದಾಗ ಈಗ ಸಿ ದಿಂದ ಎ ಪ್ರಾರಂಭ ಮಾಡ್ತಾ ಇದೀವಿ. ಸೊ ನೀವು ಎ ದಿಂದ ಸಿ ಬಂದ್ರು ಅದೇ ಬರುತ್ತೆ, ಸಿ ದಿಂದ ಎ ಹೋದ್ರು ಅದೇ ಬರುತ್ತೆ. ಈಗ ನಾನು ಇದನ್ನ x1 y1 ಅಂತ ಕರಿತೀನಿ, ಇದನ್ನ x2 y2 ಅಂತ ಕರಿತೀನಿ. ಓಕೆ, ಸೊ ಅಥವಾ ಎ ದಿಂದ ಸಿ ಗೆ ಅಂತ ಅಂದ್ರೆ ನೀವು ಎ ಅನ್ನ x1 y1, ಸಿ ಅನ್ನ x2 y2 ಅಂತಾನು ಕರಿಬಹುದು. ಇದನ್ನ x1 y1 ಅಂತ ಕರೆಯೋಣ, ಇದನ್ನ ಮತ್ತೆ x2 y2 ಅಂತ ಕರೆಯೋಣ. ಸೊ ಎ ದಿಂದ ಸಿ ಬಂದ್ರೆ -2, x2 ಅಂತಂದ್ರೆ -2, x1 ಅಂತಂದ್ರೆ 1 ಇದೆ, -1. ಸೊ ಇಲ್ಲಿ ನೋಡ್ರಿ, ಇದು ನಮ್ಗೆ ಈಗ x1 y1, x2 y2. ನೆಕ್ಸ್ಟ್ ಪ್ಲಸ್ y2 ಏನಿದೆ? -11 ಇದೆ, y1 5 ಇದೆ, -2 -1 ಮಾಡಿದ್ರೆ ಎಷ್ಟು ಬಂತು? -2 -1 ಮಾಡಿದ್ರೆ -3 ಹೋಲ್ ಸ್ಕ್ವೇರ್ ಪ್ಲಸ್ -11 -5 ಮಾಡಿದ್ರೆ -16ರ ಹೋಲ್ ಸ್ಕ್ವೇರ್ ಬರುತ್ತೆ. -3ರ ವರ್ಗ ಅಂದ್ರೆ 9 ಬರುತ್ತೆ, -16ರ ವರ್ಗ ಅಂತಂದ್ರೆ ಎಷ್ಟು ಬರುತ್ತೆ? ಯೋಚನೆ ಮಾಡ್ರಿ. 16ರ ವರ್ಗ ಅಂದ್ರೆ 256.
56 ಬರುತ್ತೆ, ಹೌದಲ್ವಾ? 256. ಸೊ 9 ಪ್ಲಸ್ 256 ಕೂಡಿಸ್ರಿ, ಎಷ್ಟು ಬರುತ್ತೆ? 265 ಬಂತು. ಇವಾಗ ಯೋಚನೆ ಮಾಡ್ರಿ, ನಮ್ಗೆ ಎ ಬಿ √5 ಬಂತು, ಎ ಬಿ √5, ಬಿ ಸಿ ಎಷ್ಟು ಬಂತು? 212 ಬಂತು. ಎ ಸಿ ಎಷ್ಟು ಬಂತು? 265 ಬಂತು. ಸೊ ನಮ್ಗೆ ಯಾವಾಗ ನೀವು ಎ ಬಿ ಪ್ಲಸ್ ಬಿ ಸಿ ಮಾಡ್ತೀರಾ, ಎ ಬಿ ಪ್ಲಸ್ ಬಿ ಸಿ ಮಾಡಿದಾಗ ಅದು ಎ ಗೆ ಈಕ್ವಲ್ ಆದ್ರೆ ಅವಾಗ ನಾವೇನ್ ಹೇಳ್ತೀವಿ? ಸರಳ ರೇಖಾಗತವಾಗಿದೆ ಅಂತ ಹೇಳ್ತೀವಿ. ಎ ಬಿ ಯ ಬೆಲೆ √5 ಇದೆ, ಬಿ ಸಿ ಯ ಬೆಲೆ 212 ಇದೆ, ಆದ್ರೆ ಎ ಸಿ ಯ ಬೆಲೆ ಎಷ್ಟಿದೆ? 265 ಇದೆ. ಸೊ ನೀವು ಇವೆರಡನ್ನ ಕೂಡಿಸಿದಾಗ ಏನಾದ್ರೂ ನಿಮ್ಗೆ √265 ಬರುತ್ತಾ? ಯೋಚನೆ ಮಾಡ್ರಿ, ಬರಲ್ಲ. ಹಾಗಾಗಿ ನಾವೇನಂತ ಹೇಳ್ತೀವಿ? ಎ ಬಿ ಪ್ಲಸ್ ಬಿ ಸಿ ಇಸ್ ನಾಟ್ ಈಕ್ವಲ್ ಟು ಎ ಸಿ. ಹಾಗಾಗಿ ಏನಂತ ಹೇಳ್ತೀವಿ? ಈ ಬಿಂದುಗಳು ಸರಳ ರೇಖಾಗತವಾಗಿಲ್ಲ, ಕೊಟ್ಟಿರುವ ಬಿಂದುಗಳು ಸರಳ ರೇಖಾಗತವಲ್ಲ ಅಂತ ಹೇಳ್ತೀವಿ. ಹೌದಾ? ಸರಳ ರೇಖಾಗತವಲ್ಲ. ಸೊ ನಾವಿಲ್ಲಿ ಏನ್ ಮಾಡಿದ್ವಿ? ಎ ಬಿ ದೂರ ಕಂಡುಹಿಡಿದ್ವಿ, ಬಿ ಸಿ ದೂರ ಕಂಡುಹಿಡಿದ್ವಿ, ಎ ಸಿ ದೂರ ಕಂಡುಹಿಡಿದ್ವಿ. ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಚೆಕ್ ಮಾಡಿದ್ರೆ ನಮಗೆ ಎ ಸಿ ಯ ಬೆಲೆ ಎಷ್ಟು ಬಂದಿದೆ ಅಷ್ಟು ಎ ಬಿ ಪ್ಲಸ್ ಬಿ ಸಿ ಮಾಡಿದಾಗ ಬರುತ್ತಾ? ನೋಡ್ರಿ, ಬಂತು, ಅದು ಸರಳ ರೇಖಾಗತವಾಗಿದೆ. ಇಲ್ಲ ಅಂದ್ರೆ ಅದು ಸರಳ ರೇಖಾಗತವಾಗಿಲ್ಲ ಅಂತ ಹೇಳ್ತೀವಿ. ಹಾಗಾದ್ರೆ ಇವತ್ ನಾವೇನ್ ಮಾಡಿದ್ವಿ? ನಿರ್ದೇಶಾಂಕಗಳು ಅಂದ್ರೆ ಏನು, ನಿರ್ದೇಶಾಂಕ ರೇಖಾಗಣಿತ ಅಂದ್ರೆ ಏನು, ದೂರ ಸೂತ್ರ, ಆಮೇಲೆ ಭಾಗ ಪ್ರಮಾಣ ಸೂತ್ರ. ಸೊ ದೂರ ಸೂತ್ರ ಮತ್ತು ಭಾಗ ಪ್ರಮಾಣ ಸೂತ್ರವನ್ನ ನೋಡಿದ್ವಿ. ಆಮೇಲೆ ಇದ್ರ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡಿಸಿದ್ವಿ, ಹೌದಾ? ಸೊ ನಾವು ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ? ದೂರ ಸೂತ್ರದ ಮೇಲೆ ಇನ್ನೂ ಹೆಚ್ಚು ಲೆಕ್ಕಗಳು ಮತ್ತು ಭಾಗ ಪ್ರಮಾಣದ ಸೂತ್ರ ಮೇಲೆ 3 ಅಂಕಗಳಿಗೆ, 4 ಅಂಕಗಳಿಗೆ, 5 ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳನ್ನ ಬಿಡಿಸೋಣ. ಓಕೆ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿವರೆಗೂ ನಿಮ್ಗೆ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹಾಗಾದ್ರೆ ಇವತ್ತು ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ಎಸ್. ಓಕೆ, ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಬಾಯ್. ಥ್ಯಾಂಕ್ ಯು ಸೋ ಮಚ್.